ಕಂಟಿನ್ಯೂಸ್ ಹೋಗಿ ಸಾರ್ ಹೇಳಿದ್ರು ಒಂದೊಂದಕ್ಕೆ 5-5 ಲೀಟರ್ ಹಾಕಿ ತಿರುಗಿ ಬರುತ್ತೆ ಚಿಗುರು ಅಂದ್ರು. ಇದು ಫುಲ್ ಡ್ರೈ ಆಗೋಗಿತ್ತು ಸರ್. ಇವಾಗ ಇದೆಲ್ಲ ನೋಡಿ ಹೊಸ ಚಿಗುರು, ಇದೆಲ್ಲ ಹೊಸ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಇದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಇಲ್ವಾ? ಇಲ್ಲಿ ನಾವು ತಪ್ಪಾಗೋದು ನನ್ನೊಳಗಾಗಿ ಬಂತಲ್ಲ ಇನ್ನು ಹೋಯ್ತು ಅಂದ್ಕೊಂಡು ರಿಲ್ಯಾಕ್ಸ್ ಆಗಿ ನಾವು ಹಂಗಿದ್ವಿ ಸರ್. ಅದಕ್ಕೆ ತಿರುಗಿ ಸಾರ್ ಹೇಳಿದ್ರು ನೀವು ಮಾಡಿದ್ದು ಫಸ್ಟ್ 35 ಗಿಡ ಇತ್ತು, ಒಂದ್ಸರಿ ಹೋಗ್ಬಿಟ್ಟು ಸುಮ್ಮನೆ ಆದ್ವಿ, ಮತ್ತೆ ಹೋಗಿಲ್ಲ. ಅವಾಗ 65 ಗಿಡ ಆಗೋಯ್ತು. ಏನ್ ಸರ್ ಈ ತರ ಅಂದ್ರೆ ನೀವು ನಾವು ಹೇಳಿದ್ವಪ್ಪ ಬನ್ನಿ ಅಂದ್ರೆ ನೀವು ಬರಲಿಲ್ಲ ಅಂದರು. ಮತ್ತೆ ಹೋದ್ವಿ, ಸರ್ ಕೊಟ್ಟಿದ್ರು ಒಂದೊಂದಕ್ಕೆ 5-5 ಲೀಟರ್ ಹಾಕಿ ಅಂದರು. ಆದ್ಮೇಲಿಂದ ಫುಲ್ ಎಲ್ಲ ಡೆವಲಪ್ ಆಗಿದೆ, ಬೇರೆ ಯಾವುದಕ್ಕೂ ಆಡ್ಕೊಂಡಿಲ್ಲ ರೋಗ. ವೆರಿ ಗುಡ್. ಈಗ ಬಹಳ ಚೆನ್ನಾಗಿ ಚಿಗುರಿದೆ. ಇದು ಉದುರೋಗಿದ್ದಿದೆ ಸರ್, ಎಲ್ಲ ಫುಲ್ ಡ್ರೈ ಇದಾಗಿತ್ತು. ಇದು ಚಿಗುರಿದೆ ಸರ್, ಇದು ಗೊತ್ತಾಗ್ತದೆ. ಯಾಕಂದ್ರೆ ಹಳೆಯಲ್ಲೇ ಒಂದು ಇಲ್ವಲ್ಲ, ಒಂದಿಲ್ಲ ಅಂತಂದ್ರೆ ಅದು ಹೊಸದಾಗಿ ಬಂದಿರೋದಿಲ್ಲ. ಹೊಸ ಚಿಗುರು ಇದೆಲ್ಲ ನೋಡಿ ಸರ್, ಎಲ್ಲ ಇವಾಗ ಬಂದಿರೋದೆ. ಬಹಳ ಚೆನ್ನಾಗಿದೆ, ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ ಸರ್. ನೀವು ಬಹಳ ಅಂದ್ರೆ ಭಕ್ತಿಯಿಂದ ಮಾಡಿದಿರಿ. ನೀವು ಬರೀ ಕಾಟಾಚಾರಕ್ಕೆ ಮಾಡಿ ಇಲ್ಲ ಸರ್, ನಮಗೆ ಭಯ ಉಟ್ಕೊಂಡ್ಬಿಟ್ಟಿದ್ವಿ ಸರ್. ಒಂದು ಕಾಲ 30 ಇದ್ದದ್ದು 65 ಆಗೋಯ್ತು. ನಮ್ ಭಯ ಇನ್ನು ತೋಟ ಉಳಿತಾ ಇಲ್ಲ ಅನ್ಕೊಂಡಿದ್ವಿ. ನಮಸ್ತೆ ರೈತರೆ, ಈಗ ಕೇಳಿಸ್ಕೊಂಡ್ರಲ್ವಾ ರೈತರು ಹೇಳಿದ ಮಾತು. ಇದೇನು ಹೊಸ ತಂತ್ರಜ್ಞಾನನ ಅಂದರೆ ಖಂಡಿತ ಹೊಸ ತಂತ್ರಜ್ಞಾನ ಅಲ್ಲ, ಈಗಾಗಲೇ ಪರಿಚಯ ಇರ್ತಕ್ಕಂಥದ್ದೇ. ಸುಮಾರು ಆಲ್ಮೋಸ್ಟ್ 1.5-2 ವರ್ಷದಿಂದ ನಾನು ಇದೊಂದು ಪ್ರಾಡಕ್ಟು ಇಂಟ್ರೊಡ್ಯೂಸ್ ಮಾಡಿ ಹೇಳಿದ್ದೆ. ಅನೇಕ ಜನ ಆಸಕ್ತಿ ತೋರಿಸಿದ್ರು, ಬಳಸಿದ್ರು. ಇಲ್ಲೇ ಹೇಗೆ ಬರುತ್ತೆ ಅಂದರೆ ನಿಜವಾಗ್ಲೂ ಒಂದೊಂದು ಸರಿ ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂದರೆ ಮಾನವ ಸಹಜ ಗುಣನೇ ಇದು, ಯಾರನ್ನ ಟೀಕೆ ಮಾಡಬೇಕು ಅಂತ ಇಲ್ಲ. ಸುಳ್ಳು ಅತ್ಯಂತ ಫಾಸ್ಟಾಗಿ ವಿಜೃಂಭಿಸುವಂಥ ಕಾಲ, ಸತ್ಯನ ಹಿಮ್ಮೆಟ್ಟಿಸಿ ಸತ್ಯ ಕಳೆದೋಗೋ ಕಾಲ. ಸೊ ಒಳ್ಳೆಯದು ಅಷ್ಟು ಬೇಗ ರೀಚ್ ಆಗಲ್ಲ, ನಿಲ್ಲೋದಿಲ್ಲ. ಸತ್ಯ ಕೊನೆಗೆ ನಿಲ್ತದೆ ಅಂತಲ್ಲ, ಅದು ಹಾಗೇ. ಇದು ಒಂದು ಪ್ರಾಡಕ್ಟ್ ಬಗ್ಗೆ, ಇದನ್ನು ಬಳಸ್ಕೊಂಡು ಫಂಗಿಸೈಡ್ ಜೊತೆ ವಿಲ್ಟ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ರಿ. ಅನೇಕ ಜನ ಬಂದರು ಹೋಯ್ತು. ಕೆಲವ್ರದ್ದು ಹೇಗಿರುತ್ತೆ ಮನೋಭಾವ ಅಂದರೆ ಎಲ್ಲ ಮಾಡಿದ ದಿವಸ ನಿಮ್ಮದೊಂದು ಸರಿ ನೋಡೋಣ ಅನ್ನೋ ಒಂದು ಲೆಕ್ಕದಲ್ಲಿರ್ತದೆ. ಖಂಡಿತವಾಗ್ಲೂ ನಾವು ಇಲ್ಲಿ ಪರಿಹಾರ ತಗೋಬೇಕು ಅಂದರೆ ಅದರ ಒಂದು ತಂತ್ರಜ್ಞಾನನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಥ ಮಾಡಿಕೊಂಡು ಒಂದು ಶಾಟಲ್ಲ, ನಿಮ್ಮದೊಂದು ಸರಿ ನೋಡೋಣ, ನೆಕ್ಸ್ಟ್ ಅವ್ರೇನೋ ಹೇಳಿದ್ರು ಮಾಡಿದ್ರಂತೆ ಅದೊಂದು ಸರಿ ಹೇಳೋಣ ಅಂತಲ್ಲ. ಇದಾದರೂ ಬಳಸಿ, ಅದಾದರೂ ಬಳಸಿ, ಮತ್ತೊಂದಾದರೂ ಬಳಸಿ, ಸಂಪೂರ್ಣ ಜ್ಞಾನ ತಗೊಂಡು ಅದು ಒಂದು ಲಾಜಿಕಲ್ ಎಂಡ್ವರೆಗೂ ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಈ ರೀತಿಯ ಒಂದು ಪರಿಹಾರ ತಗೊಳ್ಳಿಕ್ಕೆ ಸಾಧ್ಯ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಾನು ಈ ಗುಡಿಬಂಡೆ ವರ್ಲಕೊಂಡದ ರೈತ ಶ್ರೀನಿವಾಸ್ ಅವ್ರನ್ನ ಖಂಡಿತ ಅಭಿನಂದಿಸ್ತೀನಿ. ಅವರೂ ಮೊದಲನೇ ಸರಿ ತಗೊಂಡೋಗಿ ಸ್ವಲ್ಪ ಹಸಿರಾಗಿ ಚಿಗುರಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ರಿಲ್ಯಾಕ್ಸ್ ಆಗಿ ಸುಮ್ಮನೆ ಆಗಿ ಮತ್ತೆ ಒಂದಷ್ಟು ಗಿಡ ಸತ್ತೋಯ್ತು. ಆನಂತರ ಫೋನ್ ಮಾಡಿದಾಗ ನಾನು ಹಿಂಗೆ ಹೇಳಿದ್ದಕ್ಕೆ ಮತ್ತೆ ಬಂದು ಕಂಟಿನ್ಯೂಸ್ ಆಗಿ ಮಾಡಿದ್ರಿಂದ ಇವತ್ತು ಈ ಫಲಿತಾಂಶ ತಗೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇದು ನಾನು ಇಷ್ಟು ಸ್ಟ್ರಾಂಗಾಗಿ ಹೇಳಲಿಕ್ಕೂ ಕಾರಣ ಆದ ಅಂಶಗಳು ವಿವರಣೆ ಕೊಡ್ತೀನಿ. ಸೊ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ವೀಡಿಯೋಸ್ ಗಮನಿಸಿದಾಗ, ರೈತರ ಪ್ರತಿಕ್ರಿಯೆ ಗಮನಿಸಿದಾಗ ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪ್ ಅವರೇ ಒಂದು ಸರಿ ಫೋನ್ ಮಾಡಿದರು. ಈ ಕಡೆ ಬಂದಾಗ ನನ್ನ ಹತ್ರ ಬಂದಿದ್ದರು ಅವರು. ಸೊ ಅವರು ಏನು ಅವೈಲಬಲ್ ತಂತ್ರಜ್ಞಾನಗಳಿದೆ ಅದು ನಿರಂತರವಾಗಿ ಅವರು ಸಂಶೋಧನೆಯಲ್ಲಿ ತೊಡಗಿರೋ ಅಂಥವರು. ನಾನು ಸಂಶೋಧನೆ ಮಾಡೋನಲ್ಲ, ವಿಜ್ಞಾನಿ ಅಲ್ಲ. ನಾನೇನು ವಿಜ್ಞಾನಿಗಳು ಒಂದು ಏನು ಸಂಶೋಧನೆಯಿಂದ ಹೊರ ತಂದಿರ್ತಾರೆ ಆ ತಂತ್ರಜ್ಞಾನವನ್ನು ಫೀಲ್ಡಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೇ ಯಾವಾಗಲೂ ನನ್ನ ತುಡಿತಾ ಇರ್ತದೆ, ಹಾಗೆ ಯೋಚನೆ ಮಾಡ್ತಾ ಇರ್ತೀನಿ. ಅವ್ರು ಈ ಥರ ಇಂಟ್ರಡ್ಯೂಸ್ ಮಾಡಿದಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿರಿ, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಅದು ಬಂದಿದ್ದು. ನಾನು ಇದರಲ್ಲಿ ಒಂದು ಆರ್ಟಿಕಲ್ ನಾನು ಓದಿರಲಿಲ್ಲ ನೋಡಿ. ಇಂಗ್ಲೀಷ್ ಪೇಪರಲ್ಲಿದೆ, ಕನ್ನಡ ಪೇಪರಲ್ಲಿದೆ. ಮೈಸೂರಿನ ಒಂದು ಪಾರ್ಕ್ನಲ್ಲಿ ಒಣಗಿರ್ತಕ್ಕಂಥ ದೊಡ್ಡ ಬೇವಿನ ಮರಗಳು ಮತ್ತು ಚಿಗುರಿದೆ ಇವರ ಪರಿಶ್ರಮದಿಂದ, ಇವರೊಂದು ತಂತ್ರಜ್ಞಾನದಿಂದ. ಇದು ನಾನು ಓದಿರಲಿಲ್ಲ. ಇನ್ನೊಂದು ಸೇವಂತಿಗೆ ಬೆಳೆಯಲ್ಲಿ ಈ ಥರದ ಸಮಸ್ಯೆ ಇದ್ದಾಗ ಪರಿಹಾರ ಕೊಟ್ಟಿದ್ದು ಒಂದು ಗ್ರಾಮದ ಸಂಪೂರ್ಣ ರೈತರು ಆರ್ಥಿಕವಾಗಿ ಹೇಗೆ ಮುಂದುವರೆದಿದ್ರು ಅಂತ ಒಂದು ನ್ಯೂಸ್ ಪೇಪರಲ್ಲೇ ಆರ್ಟಿಕಲ್ ಬಂದಿತ್ತು ಡಾಕ್ಟರ್ ವಸಂತಕುಮಾರ್ ಅವ್ರ ಬಗ್ಗೆ. ಇದು ಬಂದಾಗ ಸೊ ಅಲ್ಲಿ ನನಗೆ ಇದರಲ್ಲಿ ಏನೋ ಇದೆ ಅನ್ನಿಸ್ತು. ನಾನು ನಮ್ಮನೆ ಕಿಚನ್ ಗಾರ್ಡನಲ್ಲಿ 5 ದಾಳಿಂಬೆ ಗಿಡ ಹಾಕಿದ್ದೆ. 1 ದಾಳಿಂಬೆ ಗಿಡ ಇದೇ ರೀತಿ ಸೊರಗು ರೋಗಕ್ಕೆ ತುತ್ತಾಗಿತ್ತು. ನಾನು ಅರ್ಧ ಲೀಟ್ರ್ ಫೈಟಾನ್ ಟೀನ ಬಳಸ್ಕೊಂಡು ಅದನ್ನು ಒಂದು 3-4 ಟ್ರೀಟ್ಮೆಂಟ್ ಮಾಡಿದಾಗ ಅದು ಚಿಗುರಿ ಸ್ವಾಭಾವಿಕವಾಗಿ ಇತರೆ ಗಿಡಗಳ ರೀತಿಯೇ ಬೆಳೆದಿತ್ತು. ಆ್ಯಕ್ಚುಲಿ ಒಂದು ಸರಿ ವಿಲ್ಟ್ ಬಂದ ಮೇಲೆ ನಾರ್ಮಲ್ಲಾಗಿರೋ ಗಿಡಗಳಿಗೂ ಇದಕ್ಕೂ ವ್ಯತ್ಯಾಸ ಇರ್ತದೆ, ಸ್ವಲ್ಪ ಸೊರಗಿರ್ತದೆ. ನಾರ್ಮಲ್ಲಾಗಿ ಬರೋಕ್ಕೆ ಸ್ವಲ್ಪ ರಿಪೀಟೆಡ್ಡು ಈ ಥರದ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಟ್ರೀಟ್ಮೆಂಟ್ ಹೇಗೆ ಅಂದರೆ ಫಂಗಸ್ ಕೊಲ್ಲೋದು ಒಂದು ಟ್ರೀಟ್ಮೆಂಟು, ಎಲ್ಲರೂ ಮಾಡ್ತಿರೋದು ಇದು.
ಫಂಗಸ್ ಕೊಂದ ತಕ್ಷಣ ರೋಗ ಸಂಪೂರ್ಣವಾಗಿ ನಿವಾರಣೆ ಆಗಲ್ಲ. ಇದು ಈ ಎಲ್ಲ ಮಾಹಿತಿಗಳು ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗ್ತಾ ಹೋಗ್ತದೆ. ಯಾಕೆ ಇಷ್ಟೊಂದು ಇಂಟ್ರೊಡಕ್ಷನ್ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಈಗಾಗಲೇ ಹೇಳಿದ್ನಲ್ಲ, ಸುಳ್ಳು ವಿಜೃಂಭಿಸೋದು, ತಪ್ಪು ಮಾಹಿತಿಗಳು ವೈರಲ್ ಆಗೋ ಅಂಥದ್ದು ಜಾಸ್ತಿ ಈಗ ಈ ಥರ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ. ಈ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿ, ಖಂಡಿತವಾಗಲೂ ಇದರ ಅವಶ್ಯಕತೆ ತುಂಬ ಜನಗಳಿಗಿದೆ. ಅನೇಕ ನಾನು ಶಿರಾ ಭಾಗದಲ್ಲಿ ವಿಸಿಟ್ ಮಾಡಿದಾಗಲೂ ನೋಡಿದ್ದೆ, ದಾಳಿಂಬೆ ಗಿಡಗಳು ಒಂದು ತೋಟ ನೀವು 1000 ಗಿಡ ಇದೆ ಅಂದರೆ ಕನಿಷ್ಠ ಆದರೂ 200 ಗಿಡ ಆದ್ರೂ ಒಣಗಿ ನಿಂತಿರೋದನ್ನ ನಾನು ಗಮನಿಸಿದ್ದೀನಿ. ಸೊ ಆ ಥರ ತುಂಬ ಜನಗಳದು ಈಗಾಗಿರೋದ್ರಿಂದ ಈ ವಿಡಿಯೋ ಎಲ್ರಿಗೂ ತಲುಪೋ ಸಾಧ್ಯತೆ ಜಾಸ್ತಿ ಆಗಬೇಕು ಅಂದರೆ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮ್ಮ ಗ್ರೂಪ್ಗಳಿಗೆ ಇದು ಶೇರ್ ಮಾಡಬೇಕಾಗ್ತದೆ. ಏಕೆಂದರೆ ಎಷ್ಟೋ ಜನಗಳು ಇದನ್ನು ಬಳಸ್ಕೊಂಡು ಪರಿಹಾರ ತಗೊಳ್ಳೋಕ್ಕೆ ಸಾಧ್ಯ ಇದೆ ಅವ್ರಿಗೆ, ಬಟ್ ಅವಕಾಶಗಳು ಸಿಗ್ತಾಯಿಲ್ಲ. ಯಾವುದೋ ಒಂದು ಅವೈಲಬಲ್ ಏನಿರುತ್ತೆ ಅದನ್ನು ಬಳಸ್ಕೊಂಡು ನೋಡಿ, ಅದೊಂದು ಸರಿ ಮಾಡಿ ಇದೊಂದು ಸರಿ ಮಾಡಿ ಇದಾಗಲ್ಲ, ವಾಸಿ ಆಗದೇ ಇರೋ ರೋಗ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ಖಂಡಿತ ಸಾಧ್ಯ ಇದೆ, ಅದನ್ನು ತೋರಿಸ್ಕೊಡಲಾಗಿದೆ ಈ ವಿಡಿಯೋದಲ್ಲಿ. ಯಾಕಂದರೆ ತಂತ್ರಜ್ಞಾನ ನಾನು ಅಂಗಡೀಲಿ ಬಂದಾಗ ನೀವು ಗಮನಿಸಿರ್ತೀರಿ, ತುಂಬ ರಶ್ ಇರ್ತದೆ. ಪ್ರತಿಯೊಂದು ಡೀಟೇಲಾಗಿ ಹೇಳೋಕ್ಕೆ ಆಗದೇ ಇರ್ಬೋದು. ಕೆಲವರು ಬಳಸಿರೋರಿಗೆ ಅದು ಬಳಸಿರೋ ರೀತಿಯಲ್ಲಿ ವ್ಯತ್ಯಾಸ ಆಗಿ ಫಾಲೋ ಅಪ್ ಮಾಡದೆ ನಿಮ್ಗೆ ರಿಸಲ್ಟ್ ಬರ್ದೇನೂ ಇರ್ಬೋದು. ಅದಕ್ಕಾಗಿಯೇ ಇದು ಸ್ಪೆಷಲ್ಲಾಗಿ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು, ಅವರು ಬ್ಯುಸಿ ಶೆಡ್ಯೂಲು, ಆ್ಯಕ್ಚುಲಿ ಅವರು ಸಂಶೋಧನಾ ನಿರತರಾಗಿರ್ತಕ್ಕಂಥವ್ರು, ಅನೇಕ ರೀತಿಯ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಕಾನ್ಫರೆನ್ಸ್ಗೆಲ್ಲ ಅಟೆಂಡ್ ಮಾಡ್ತಾ ಇರ್ತಾರೆ. 4 ವಾರಗಳ ನಂತರ ಈ ವಾರ ಬಿಡು ಸಿಕ್ಕಿದ್ರಿಂದ ಮೈಸೂರಿನಿಂದ ಬಂದು ಒಂದು ಫೀಲ್ಡ್ಗೆ ಇಲ್ಲಿ ವಿಸಿಟ್ ಮಾಡಿ ನಾವು ಅದನ್ನು ಹೇಗೆ ಮಿಶ್ರಣ ಮಾಡೋದು, ಹೇಗೆ ಅಪ್ಲೈ ಮಾಡೋದು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಸಿಗ್ತಾ ಹೋಗ್ತದೆ. ದಯವಿಟ್ಟು 1 ಸೆಕೆಂಡು ಮಿಸ್ ಮಾಡ್ದಂಗೆ ನೋಡಬೇಕಾದಂಥ ವಿಡಿಯೋ. ವಿಶೇಷವಾಗಿ ದಾಳಿಂಬೆ ರೈತರಿಗೆ ಅಂತ ಹೇಳ್ತಿದ್ದೀನಿ. ಆದರೆ ಯಾವುದೇ ಮರ ಒಣಗಿದೆ ಈ ರೀತಿಯ ಕಾರಣಗಳಿಲ್ಲ ಅಂದರೆ ಖಂಡಿತವಾಗಿ ಚಿಗುರಿಸಬಹುದು. ಪಾಪ ರೈತರ ಭಾಷೆಯಲ್ಲಿ ಯಾವುದೇ ಸತ್ತೋಗಿರೋ ಮರ ಬದುಕಿಸ್ತಾರೆ ಇವರು ಅಂತ ಹೇಳ್ತಾಯಿದ್ರು. ಹಾಗಂತ ಉತ್ಪ್ರೇಕ್ಷೆ ಮಾಡಿ ಹೇಳ್ತಕ್ಕಂಥದ್ದಲ್ಲ. ಯಾವ ಹಂತದಲ್ಲಿ ಇದು ಟ್ರೀಟ್ಮೆಂಟ್ ಮಾಡಿದರೆ ವಾಸಿ ಮಾಡ್ಕೋಬೋದು ಅನ್ನೋದೆಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ವಿಜ್ಞಾನಿಗಳು ಮಾಡಿದ್ದಾರೆ. ಅದರಿಂದ ನಂದು ಒಂದೇ ವಿನಂತಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಥರ ಅವಶ್ಯಕತೆ ಇರೋ ರೈತರುಗಳಿಗೆ ತಲುಪೋ ವ್ಯವಸ್ಥೆ ನಿಮ್ಮಿಂದ ಆಗಬೇಕಾಗಿದೆ. ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ, ನೀವು ಸ್ಟೇಟಸ್ಗೆ ಹಾಕ್ಕೋಬೋದು, ನಿಮ್ಮದು ವಾಟ್ಸಪ್ ಗ್ರೂಪ್ದು ಯಾವುದೋ ಫ್ರೆಂಡ್ಸ್ ರಿಲೇಟಿವ್ಸ್ ಇರ್ತದೆ ಅಲ್ಲಿ ಶೇರ್ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ, ಯಾವುದೇ ಹಂತದಲ್ಲೂ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಈಗ ದಾಳಿಂಬೆಯ ಸೊರಗು ರೋಗದ ಬಗ್ಗೆ ಮಾತನಾಡೋಕ್ಕೆ ಮುಂಚೆ ಒಂದು ವಿಷಯ ತಿಳ್ಕೋಬೇಕು. ಅನೇಕ ಬೆಳೆಗಳಲ್ಲಿ ಸೊರಗು ರೋಗ ಬರುತ್ತೆ, ಇಂಗ್ಲೀಷ್ನಲ್ಲಿ ವಿಲ್ಟ್ ಅಂತ ಕರಿತೀವಿ. ಯಾಕೆಂದರೆ ಗಿಡ ಹಾಗೆ ಸೊರಗೋಗಿ ಬಾಡೋಗಿ ಸತ್ತೋಗ್ಬಿಡುತ್ತೆ. ಅದಕ್ಕೆ ಒಂದೇ ಹೆಸರು ಸೊರಗು ರೋಗ. ಆದರೆ ಕಾರಣಗಳು ಬೇರೆ ಬೇರೆ, ಮುಖ್ಯವಾಗಿ ಫಂಗಸ್ಸು, ಬಟ್ ಕೆಲವು ಬೆಳೆಗಳಲ್ಲಿ ಬ್ಯಾಕ್ಟೀರಿಯಾ, ಕೆಲವು ಸರಿ ನೆಮೆಟೋಡಿಂದನೂ ಕೂಡ ಒಂದು ರೀತಿ ಸ್ಲೋ ವಿಲ್ಟ್ ಆ ಥರ ಎಲ್ಲ ಆಗ್ಬೋದು. ಓಕೆ, ನೆಮೆಟೋಡು ಒಂದು ಹುಳ, ಎನಿಮಲ್ಲು, ಪ್ರಾಣಿ, ಅದು ಸ್ಲೋ ವಿಲ್ಟ್. ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಗಳಲ್ಲಿ ಸೂಕ್ಷ್ಮಾಣು. ಫಂಗಸ್ಸು ಸ್ವಲ್ಪ ಕಾಣಬಹುದು ಕಣ್ಣಿಗೆ, ಕೆಲವು ಫಂಗಸ್ ಕಣ್ಣಿಗೆ ಕಾಣುತ್ತೆ ಅಲ್ವಾ. ಸೊ ಈ 3 ಜಾತಿಯ ಜೀವಿಗಳಿಂದ ವಿಲ್ಟ್ ರೋಗ ಬರುತ್ತೆ. ಮತ್ತು ವಿಲ್ಟ್ ಯಾಕಾಗುತ್ತೆ? ಗಿಡದ ಒಂದು ಬೇರು ತಗೊಳ್ಳಿ ನೀವು, ಅಥವಾ ಕಾಂಡ ತಗೊಳ್ಳಿ, ಮಣ್ಣಿನ ಲೆವೆಲ್ಲಿರೋ ಕಾಂಡ, ಅದಕ್ಕೂ ಅಟ್ಯಾಕ್ ಆದ್ರೂ ಕಾಲರ್ ರಾಟ್ ಅಂತ ಕರಿತೀವಿ, ಆಗಲೂ ಸೊರಗು ಹೋಗಿ ಸತ್ತೋಗುತ್ತೆ. ಈಗ ಟೊಮೆಟೊದಲ್ಲಿ, ಕ್ಯಾಪ್ಸಿಕಮಲ್ಲಿ ಸ್ಲೀರೋಶಿಯಂ ಅಂತ ಬರುತ್ತೆ, ಅದು ಮೇಲ್ಗಡೆನೇ ತಿನ್ನುತ್ತದು, ಚರ್ಮ ಮತ್ತೆ ಅದರ ಒಳಗಡೆ ಇರೋ ಮಾಂಸ, ಅದನ್ನ ತಿಂದಾಕ್ಬಿಟ್ಟು ಅದರಲ್ಲಿ ಕಂಡಕ್ಟ್ ಆಗ್ಬೇಕಿತ್ತಲ್ಲ ಎನರ್ಜಿ ಎಲ್ಲ, ಅದು ಸ್ಟಾಪ್ ಆಗುತ್ತೆ. ಇನ್ನೊಂದು ಅದರದ ಅನ್ನ ಮತ್ತು ನೀರಿನ ಕೊಳವೆಗಳಿರ್ತಾವಲ್ಲ, ವ್ಯಾಸ್ಕ್ಯುಲರ್ ಟಿಶ್ಯೂ, ಝೈಲಮ್ ಅಂಡ್ ಫ್ಲೋಯಮ್ ಅಂತೀವಲ್ಲ, ಅದನ್ನ ಬ್ಲಾಕ್ ಮಾಡುತ್ತೆ. ನೀವು ಚರ್ಮ ನೋಡಿ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಅದ್ರದ್ದು ಇದು ಟಿಶ್ಯೂಗಳು ನೋಡಿ ಇರುತ್ತೆ, ನೀವು ಅದು ಕಟ್ ಮಾಡಿ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬಟ್ ವ್ಯಾಸ್ಕ್ಯುಲೇಚರ್ ಮಾತ್ರ ಬ್ರೌನ್ ಕಲರ್ ಇರುತ್ತೆ. ಅದು ಆ ಫಂಗಸ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಬ್ಲಾಕ್ ಮಾಡಿರುತ್ತೆ. ಆಗ ಅದಕ್ಕೆ ಅನ್ನ ನೀರಿನ ಸಪ್ಲೈ ಆಗಿರೋದ್ರಿಂದ ವಿಲ್ಟ್ ಆಗುತ್ತೆ. ಇನ್ನೊಂದು, ಇಡೀ ಬೇರೆ ಕೊಳ್ತೋಗ್ಬಿಡುತ್ತೆ, ಅದ್ರ ಟಿಶ್ಯೂ ಎಲ್ಲ ಸತ್ತೋಗ್ಬಿಡುತ್ತೆ. ಈಗ ಪಿಥಿಯಮ್ಮು, ಫೈಟಾಫ್ತರಾ, ಮತ್ತೆ ಮ್ಯಾಕ್ರೋಫೋಮಿನಾ, ಮತ್ತೆ ರೈಸಾಕ್ಟೋನಿಯಾ, ಇವೆಲ್ಲವೂ ಕೂಡ ವ್ಯಾಸ್ಕ್ಯುಲರ್ ಪ್ಯಾಥೋಜನ್ಸ್ ಅಲ್ಲ ಅವು. ಈ ಫಿಸೇರಿಯಮ್ಮು, ಒಟ್ಟಿಸಿಲಿಯಮ್ಮು, ಮತ್ತೆ ದಾಳಿಂಬೆಗೆ ಬರುವ ಸೆರಟೋಸಿಸ್ಟಿಸ್, ಇವೆಲ್ಲ ವ್ಯಾಸ್ಕ್ಯುಲರ್ ಪ್ಯಾಥೋಜನ್.
ಅಂದರೆ ನೀರಿನ ಕೊಳವೆ, ಅನ್ನದ ಕೊಳವೆನ ಮಾಡೋವಂಥ ಪ್ಯಾಥೋಜನ್ಸ್. ಸೊ ನಾವು ಈ ವಿಧಗಳನ್ನು ನಾವು ತಿಳ್ಕೋಬೇಕು. ಓಕೆ. ಮತ್ತು ಇವುಗಳಿಗೆ ಬೇಕಾದಂಥ ಟ್ರೀಟ್ಮೆಂಟ್ನ ಕೊಡಬೇಕು. ಮತ್ತು ಇದು ಮಣ್ಣಿನಿಂದ ಬರೋ ರೋಗ. ಮಣ್ಣಿನಿಂದ ಬರೋ ರೋಗ ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು. ಓಕೆ. ನೀವು ಪ್ರಿವೆಂಟಿವ್ ಆಗಿ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸ್ನ ಯೂಸ್ ಮಾಡ್ಬೋದು. ನೀವು ಬಯೋ ಫರ್ಟಿಲೈಸರ್ಸ್ ಜೊತೆ ಇಂಥ ಹೆಚ್ಚಿನ ಬೆಲೆ ಆರ್ಥಿಕ ಬೆಳೆಗಳನ್ನು ಬೆಳೆಯುವಾಗ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸು, ಬಯೋ ಫರ್ಟಿಲೈಸರ್ಸ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ. ಮತ್ತು ಆ ಆರ್ಗ್ಯಾನಿಕ್ ಮ್ಯಾಟರ್ ಇರೋದ್ರಿಂದ ನಿಮ್ಮ ಗಿಡಗಳು ತಾಕತ್ತಾಗಿ ಬೆಳೀತವೆ, ವಿಗರಸ್ ಆಗಿ ಬೆಳೆಯೋದ್ರಿಂದ ಅದು ಕೆಲವು ರೋಗಗಳನ್ನು ತಡೆಗೊಳ್ಳೋ ಹಿಮ್ಮೆಟ್ಟಿಸುತ್ತೆ. ಅಷ್ಟು ಸುಲಭವಾಗಿ ಅಟ್ಯಾಕ್ ಮಾಡಕ್ಕೆ ಬಿಡಲ್ಲ. ಬಟ್ ಸಾಯಿಲಲ್ಲೇ ಅದರ ಇದು ಪಾಪ್ಯುಲೇಷನ್ ಜಾಸ್ತಿ ಇದ್ದಾಗ ಅಟ್ಯಾಕ್ ಇದು ತಡ್ಕೊಳಕ್ ಆಗದೆ ಇರ್ಬೋದು. ಅಂತ ಟೈಮಲ್ಲಿ ನಾವು ಪ್ರಿವೆಂಟಿವ್ ಆಗಿ ಬಯೋ ಕಂಟ್ರೋಲ್ ಏಜೆಂಟ್ಸ್, ಬಿಕಾಸ್ ಚೀಪರ್ ಮೆಥಡ್ ಅದು ಮತ್ತೆ ನ್ಯಾಚುರಲ್ ಮೆಥಡ್ ಅದು, ಅದನ್ನು ಉಪಯೋಗಿಸ್ಬೇಕು. ಬಟ್ ರೋಗ ಬಂದೇ ಬಿಟ್ಟಿದೆ, ಇನ್ನು ಬೇರೆದಕ್ಕೆಲ್ಲ ಹರಡಬಾರ್ದು ಅನ್ನೋ ಸಂದರ್ಭದಲ್ಲಿ ನಾವು ಕೆಮಿಕಲ್ಸ್ ಹೋಗ್ಲೇಬೇಕಾಗತ್ತೆ. ಮತ್ತೆ ಇದ್ರದ್ದು ಬ್ಯೂಟಿ ಏನಂದ್ರೆ ಇಡೀ ಹೊಲಗಳಿಗೆಲ್ಲ ನೀವು ಟ್ರೀಟ್ಮೆಂಟ್ ಮಾಡಬೇಕಾಗಿಲ್ಲ. ಇದು ಗಾಳಿಲಿ ಹರಡೋ ರೋಗ ಅಲ್ಲ. ಇದು ಮಣ್ಣಲ್ಲಿ ಮತ್ತೆ ನೀವು ಉಳುವಾಗ ಅಥವಾ ನಮ್ಮ ಚಪ್ಪಲಿ ಮೂಲಕ ಅಥವಾ ನೀರು ಹರಿಸಿದಾಗ ಅದ್ರ ಮೂಲಕ ಹರಡೋದಾದ್ರಿಂದ ಅಷ್ಟು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡಲ್ಲ. ಅದರಿಂದ ನಾವು ಅದು ಒಂದು ಅಲ್ಲಲ್ಲೇ ಲೋಕಲೈಸ್ ಆಗಿರುತ್ತೆ. ಸೊ ಈಗ ಈ ಗಿಡಕ್ಕೆ ವಿಲ್ಟ್ ಬಂದಿದೆ ಅಂದರೆ ಈ ಗಿಡಕ್ಕೆ ಮತ್ತು ಈ ಗಿಡ ಸುತ್ತಮುತ್ತ ಇರೋ ಒಂದು 10 ಗಿಡಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು. ಇಲ್ಲಿರೋದ್ರಿಂದ ಅಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೆ. ಸೊ ಅದು ಅಷ್ಟರಿಂದ ಖರ್ಚು ಜಾಸ್ತಿ ಬರಲ್ಲ, ಲೇಬರ್ ಜಾಸ್ತಿ ತಗೊಳ್ಳಲ್ಲ, ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಖಂಡಿತ ಇದೆ. ಸೊ ಅದಕ್ಕೆ ನಾವು ಒಂದು ಕಾಂಬಿನೇಷನ್ ಪ್ಯಾಕೇಜ್ ಮಾಡಿದ್ದೀವಿ. ಯಾವುದೇ ಬೆಳೆ ಆಗಿರಲಿ ಇದನ್ನ ನೀವು ಕಣ್ಣು ಮುಚ್ಕೊಂಡು ಉಪಯೋಗಿಸಿದ್ರೆ ಆ ರೋಗಗಳನ್ನ ನೀವು ಆರಾಮವಾಗಿ ತಡೆಗಟ್ಟಬಹುದು. ಈಗ ಸಾಮಾನ್ಯವಾಗಿ ಸೊ ಈ ದಾಳಿಂಬೆ ಬೆಳೆಯಲ್ಲಿ ಸೊರಗು ರೋಗ ಹೇಗೆ ಹರಡುತ್ತೆ, ಬರೋದಕ್ಕೆ ಕಾರಣ ಹೇಳೋ ಅನೇಕ ಮಾಹಿತಿಗಳನ್ನು ಡಾಕ್ಟ್ರ್ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಹೆದರ್ಕೋಬೇಕಾಗಿಲ್ಲ, ವಾಸಿ ಆಗುತ್ತೆ ಅನ್ನೋದು ಎಷ್ಟು ನಿಜನೋ ನಾವೇನು ರೆಕಮೆಂಡ್ ಮಾಡಿರ್ತಾರೆ ವಿಜ್ಞಾನಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸೋದು ಅಷ್ಟೇ ಮುಖ್ಯ. ಅದೊಂದು ಯಾವ ರೀತಿ ಬಳಸಬೇಕು ಅಂತ ನಾವು ಡಾಕ್ಟ್ರ್ ಕಡೆಯಿಂದಲೇ ತಿಳ್ಕೊಳ್ಳೋಣ. ಸರ್, ಈಗ ಇದು 200 ಲೀಟ್ರ್ ಡ್ರಮ್ ಇದೆ. ಇದರಲ್ಲಿ ನೀವು ಹೇಳಿರ್ತಕ್ಕಂಥ ಔಷಧಿಗಳನ್ನ ಯಾವ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದೊಂದು ಡೆಮೋ ತೋರಿಸಿದ್ರೆ ಅನುಕೂಲ ಆಗುತ್ತೆ ಸರ್ ನಮ್ಮ ರೈತ ಬಂದವ್ರಿಗೆ. ಖಂಡಿತ. ಈಗ ಮೊದಲನೇದಾಗಿ ಈ ವಿಲ್ಟ್ ಬರುತ್ತಲ್ಲ, ಸೆರಟೋಸಿಸ್ಟಿಸ್ ವಿಲ್ಟ್ ಅಥವಾ ಫಿಸೇರಿಯಂ ವಿಲ್ಟ್ ಅಂತ ಬರೋದಕ್ಕೆ ಅವು ಫಂಗಲ್ ಡಿಸೀಸು ಮತ್ತು ಅದು ವ್ಯಾಸ್ಕ್ಯುಲಾರ್ ಪ್ಯಾಥೋಜನ್. ಅಂದರೆ ಆಹಾರದ ಮತ್ತು ನೀರಿನ ಕೊಳೆಗಳನ್ನು ಬ್ಲಾಕ್ ಮಾಡಿ ಗಿಡನ ಸೊರಗೋಂಗೆ ಮಾಡೋವಂಥದ್ದು. ಅದು ಮಣ್ಣಿನಿಂದ ಬರುತ್ತೆ, ಬೇರಿನ ಮೂಲಕ ಹರಡಿ ಒಳಗಡೆ ಹೋಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಫಂಗಸ್ ಅಂದ ಕೂಡಲೇ ನಾವು ಅದಕ್ಕೆ ಫಂಜಿಸೈಡ್ ಹಾಕಬೇಕು ಅಂತ ಅದಕ್ಕೆ ಸಾಮಾನ್ಯ ಜ್ಞಾನ ಅದು. ಆದರೆ ಸೂಕ್ತವಾದ ಒಂದೊಂದು ಫಂಗಸ್ಗೆ ಒಂದೊಂದು ರೀತಿ ಬೇರೆ ಬೇರೆ ಫಂಜಿಸೈಡ್ಸ್ ಇರುತ್ತೆ. ಇಲ್ಲಿ ಬರುವಂಥ ಸೆರಾಟೋಸಿಸ್ಟಿಸ್ ಆಗ್ಬೋದು ಅಥವಾ ಫಿಸೇರಿಯಮ್ ಆಗ್ಬೋದು ಅಥವಾ ವರ್ಟಿಸಿಲಿಯಮ್ಗೂ ಕೂಡ ಸಾಮಾನ್ಯವಾಗಿ ಒಂದೇ ಥರ ಫಂಜಿಸೈಡ್ಸ್ನ ನಾವು ಉಪಯೋಗಿಸ್ಬೋದು. ನಾವು ಇವತ್ತು ಉಪಯೋಗಿಸ್ತಾ ಇರೋದು ಥಯಾಫಿನೇಟ್ ಮೀಥೈಲ್ ಅಂತ ಅಂದ್ಬಿಟ್ಟು. ಅದು ಯಾವುದೇ ಬ್ರ್ಯಾಂಡ್ ಯಾವುದೇ ಕಂಪ್ನಿ ಆದ್ರೂ ಪರವಾಗಿಲ್ಲ, ಅದನ್ನು ನಾವು ಬಳಸ್ಬೋದು. ಇದಲ್ಲದೇ ಟಿಲ್ಟ್ ಅಂತ ಬರುತ್ತಲ್ಲ, ಪ್ರೊಪಿಕೊನಜೋಲು, ಅದನ್ನು ಯೂಸ್ ಮಾಡ್ಬೋದು. ಅಥವಾ ಇದು ಅದಲ್ಲದೆ ಬ್ಯಾವಿಸ್ಟಿನ್ ಬರುತ್ತಲ್ಲ, ಕಾರ್ಬೆಂಡಜಿಮು, ಅದನ್ನು ಕೂಡ ಉಪಯೋಗಿಸ್ಬೋದು. ಸೊ ಇವು 3 ಕೂಡ, ಇನ್ನು ಹೆಕ್ಸಾಕೊನಜೋಲ್ನು ಕೂಡ ಉಪಯೋಗಿಸ್ಬೋದು. ಸೊ ಒಂದೇ ಫಂಜಿಸೈಡ್ ಅಂತಲ್ಲ, 3-4 ಇದಾಗುತ್ತೆ. ಬಟ್ ಸಾಯಿಲ್ ಟ್ರೀಟ್ಮೆಂಟ್ಗೆ ಜಾಸ್ತಿ ನಾವು ಥಯಾಫಿನೇಟ್ ಮಿಥೈಲ್ ಉಪಯೋಗಿಸ್ತೀವಿ, ಯಾಕೆಂದರೆ ಇದು ರೈಸಾಕ್ಟೋನಿಗೆ ಭಾಳ ಒಳ್ಳೆಯ ಔಷಧಿ ಇದು. ಮತ್ತು ಪ್ರೊಪಿಕೊನಜೋಲ್ನ ನಾವು ಸೆರಟೋಸಿಸ್ಟಿಸ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಅದಿಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಈಗ ಯಾವುದನ್ನು ಉಪಯೋಗಿಸೋದು ಅಂತ ಆಯಿತು ಫಂಜಿಸೈಡು. ಆದರೆ ಎಷ್ಟು, 1 ಲೀಟರ್ಗೆ ಎಷ್ಟು ಹಾಕಬೇಕು ಅಥವಾ 200 ಲೀಟರ್ ಡ್ರಮ್ಗೆ ಎಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ಇದು 2 ಗ್ರಾಮಿಂದ 2.5 ಗ್ರಾಮ್ವರೆಗೂ 2.25 ಗ್ರಾಮ್ವರೆಗೂ ಹಾಕಬಹುದು. ಸೊ ಇದು 1 kg ಪ್ಯಾಕೆಟ್ ಇದೆ. 200 ಲೀಟರ್ಗೆ ಅರ್ಧ kg ಹಾಕೋಬೋದಲ್ವಾ? 2.5 ಇದನ್ನು ಅರ್ಧ kg ಹಾಕಬೇಕು. ಇದು 1 kg ಪ್ಯಾಕೆಟ್ ಇದೆ. ನೀವು ಅರ್ಧ kg ಪ್ಯಾಕೆಟ್ ತಂದರೆ ನಿಮಗೆ ಈಸಿ ಆಗುತ್ತೆ, ನೀವು ತೂಕ ಮಾಡಬೇಕಾಗಿಲ್ಲ, ಇನ್ನೊಂದಿಲ್ಲ. ಸೊ ಇದನ್ನು ನಾವು ಇದಕ್ಕೆ ಹಾಕುವಂಥದ್ದು. ನಂತರ ಏನು ಅಂತಂದರೆ, ಈ ರೂಟ್ ಸಾಯಿಲ್ ಒಳಗಡೆ ನಮಗೆ ಬೇರುಗಳು ಕಾಣಿಸಲ್ಲ, ಮಣ್ಣೊಳಗಡೆ ಏನೇನು ಜೀವಿಗಳು ಇದ್ದಾವೆ ಅಂತ ಗೊತ್ತಾಗಲ್ಲ. ಅಲ್ಲಿ ನಮಗೆ ಬೇರಿನ ಹುಳ ಇರ್ಬೋದು, ಗೊಣ್ಣೆ ಹುಳ ಇರ್ಬೋದು, ನೆಮೆಟೋಡ್ ಇರ್ಬೋದು, ಮತ್ತು ರೂಟ್ ಮೀಲಿ ಬಗ್ ಅಂತ ಬರುತ್ತೆ ಕೆಲವು ಬೆಳೆಗಳಲ್ಲಿ, ಅದು ಇರ್ಬೋದು. ಅದಕ್ಕೆಲ್ಲಕ್ಕೂ ನೀವು ನೆಮೆಟೋಡ್ ಇರಲಿ, ಹುಳ ಇರಲಿ, ನೆಮೆಟಿಸೈಡೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಈ ಚೀಪೆಸ್ಟ್ ಕೆಮಿಕಲ್ ಅಂದರೆ ಕ್ಲೋರೋಪೈರಿಫಾಸ್ ಅಂತ. ಕ್ಲೋರಿಪೈರಿಫಾಸ್ ಸಾಮಾನ್ಯವಾಗಿ ಲಿಕ್ವಿಡ್ ಬರುತ್ತೆ, 20% EC ಅಂತ ಬರುತ್ತೆ. 15 ಬಂದಿದೆ. 15 ಬಂದಿದೆ. ಈಗ ಇದು ಅಡ್ವಾನ್ಸ್ಡ್ ಲೇಟೆಸ್ಟ್ 70% WG ಫಾರ್ಮುಲೇಷನ್ ಅಲ್ಲಿ ಇದೆ. ಸೊ ಇದನ್ನು ನಾವು
200 ಲೀಟರ್ಗೆ 250 ಗ್ರಾಮ್ 200 ಲೀಟರ್ಗೆ 250 ಗ್ರಾಮ್ ಸಾಕಿದು. ಇದು ಮೋಸ್ಟ್ ಎಫೆಕ್ಟಿವ್ ಫಾರ್ಮುಲೇಷನ್. ಇದನ್ನು ನಾವು ಉಪಯೋಗಿಸ್ಬೋದು. ಯಾಕೆ ಅಂತಂದರೆ ಅದರಲ್ಲಿರುವಂಥ ಪ್ರಾಣಿಗಳನ್ನ ಸಾಯಿಸೋದಕ್ಕೆ, ಪ್ರಾಣಿ ಕೀಟ ಇರ್ಬೋದು ಅಥವಾ ನೆಮಟೋಡ್ ಇರ್ಬೋದು, ಇದನ್ನ ಒಂದು 1/4 kg ಇದನ್ನ ನಾವು 200 ಲೀಟರ್ಗೆ ಉಪಯೋಗಿಸ್ಬೋದು. ಸೊ ಸಾಮಾನ್ಯವಾಗಿ ರೆಕಮೆಂಡೇಶನ್ ಏನು ಮಾಡ್ತೀವಿ ಅಂದರೆ ಇವೆರಡನ್ನೇ ರೆಕಮೆಂಡ್ ಮಾಡೋದು. ಕೆಲವರು ಬರೀ ಫಂಜಿಸೈಡ್ ಹೇಳ್ತಾರೆ, ಕೆಲವರು ಈ ಕಾಂಬಿನೇಷನ್ ಹೇಳ್ತಾರೆ. ಇಷ್ಟು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿರುವಂಥ ಪ್ಯಾಥೋಜನ್ ಸಾಯುತ್ತೆ ಅಥವಾ ಕೀಟನೂ ಸಾಯುತ್ತೆ. ಆದರೆ ಆಗಲೇ ವಾಟರ್ ಬ್ಲಾಕ್ ಆಗಿರೋದ್ರಿಂದ ಗಿಡ ಬದುಕೋ ಚಾನ್ಸಸ್ ಇಲ್ಲ, ಅದು ಓಪನ್ ಆಗಲ್ಲ, ಅದು ಡಿಸ್ಇನ್ಫೆಕ್ಟ್ ಆಗತ್ತಷ್ಟೇ. ಆದರೆ ಅದು ಸತ್ತೋಗಿದ್ದು ಸತ್ತೇ ಹೋಗುತ್ತೆ ಅಥವಾ ಉಳಿದದಕ್ಕೂ ಹರಡುತ್ತೆ ಹೊರತು ನಿಮ್ಗೆ ಅದು ಗಿಡ ಉಳ್ಕೊಳ್ಳೋದಿಲ್ಲ. ನಮ್ಮ ಉದ್ದೇಶ ಸೊರಗುತ್ತಿರುವ ಗಿಡವನ್ನು ಬದುಕಿಸ್ಕೊಂಡು ಅದರಿಂದ ಈಳ್ ತಗೋಬೇಕು. ಅದಕ್ಕೆ ಮಾಡಬೇಕು ಅಂದರೆ ಅದಕ್ಕೆ ಅಡಿಷನಲ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕು, ಗಿಡಕ್ಕೆ ಹೆಲ್ಪ್ ಮಾಡಬೇಕು ಟು ಔಟ್ಗ್ರೋ ದ ಡ್ಯಾಮೇಜ್. ಓಕೆ, ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಫೈಟಾಂಟಿ ಅನ್ನುವ ಒಂದು ಟಾನಿಕ್ನ ನಾವು ತಯಾರು ಮಾಡಿದ್ದೀವಿ. ಇದು ಏನೇನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ಡ್ಯಾಮೇಜ್ ಆದ ರೂಟ್ ಜೊತೆಗೆ ಅಡಿಷನಲ್ ರೂಟ್ ಬರ್ಸುತ್ತೆ. ಮತ್ತು ವ್ಯಾಸ್ಕುಲೇಚರ್ ಇದು ಬ್ಲಾಕ್ ಆಗಿರುತ್ತಲ್ಲ, ಅದರಲ್ಲಿ KMBM ಅಂತ ಬರುತ್ತೆ. ಈ ವ್ಯಾಸ್ಕುಲೇಚರ್ ಝೈಲಮ್ ಫ್ಲೋಯಮ್ ಇರುತ್ತಲ್ಲ, ಅದನ್ನು ತಯಾರು ಮಾಡುವಂತಹ ಬೇಸಿಕ್ ಟಿಶ್ಯೂ, ಅದು ಮದರ್ ಟಿಶ್ಯೂ. ಅದನ್ನೇ ಆ್ಯಕ್ಟಿವೇಟ್ ಮಾಡಿ ಹೊಸ ಟಿಶ್ಯೂನ ಬರೋದಕ್ಕೆ ಅವಕಾಶ ಮಾಡಿಕೊಡುತ್ತೀವಿ. ಮತ್ತು ರೂಟ್ ಹೊಸ ಗ್ರೋತ್ ಬರೋದಕ್ಕೆ ಇಂಡ್ಯೂಸ್ ಮಾಡುತ್ತೆ. ಇಂಡ್ಯೂಸ್ ಮಾಡುತ್ತೆ. ಆದರೆ ಇದರಲ್ಲಿ ಅದಕ್ಕೆ ರಾ ಮೆಟೀರಿಯಲ್ ಇಲ್ಲ ಹೊಸ ಇದಕ್ಕೆ ಬರೋದಕ್ಕೆ. ಸೊ ಇದು 200 ಲೀಟ್ರಿಗೆ 1 ಲೀಟ್ರ್. ಓಕೆ, ಇದನ್ನು ಹಾಕೋಬೇಕು. ಈ ಮೊದಲು ಹೇಳಿದವು ಇನ್ಫೆಕ್ಷನ್ ತಡೆಯೋದಕ್ಕೆ, ಇದು ಹೊಸದಾಗಿ ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಇನ್ನೇನಾದರೂ ಬಳಸಬಹುದಾ? ಇನ್ನೊಂದು ಕ್ಯಾಲ್ಸಿಲ್ ಅಂತ ಹೇಳ್ತೀವಿ. ಇದು ಕ್ಯಾಲ್ಸಿಯಂ ಅಂಡ್ ಸಿಲಿಕೇಟ್ ಅಂತ. ಈ ಕ್ಯಾಲ್ಸಿಯಮ್ಮು ಭಾಳ ಕೆಲಸ ಮಾಡುತ್ತೆ ಅಗ್ರಿಕಲ್ಚರಲ್ಲಿ. ಅದರಲ್ಲೂ ಮಣ್ಣಲ್ಲಿ ನಾವು ಯಾಕೆ ಹಾಕಬೇಕು ಇದು ಕ್ಯಾಲ್ಸಿಯಂ ಅಂತಂದರೆ, ಒಂದು pH ಕರೆಕ್ಷನ್ ಮಾಡುತ್ತೆ, ಇದು ಅಸಿಡಿಟಿ ಇದ್ದಿದ್ದನ್ನ ಕರೆಕ್ಷನ್ ಮಾಡುತ್ತೆ. ಮತ್ತು ಅದು ಸೆಲ್ಗೆ ಸಿಮೆಂಟ್ ಇದ್ದಂಗೆ, ಜೀವಕೋಶಗಳ ನಡುವೆ ಇರುವಂಥ ಸಿಮೆಂಟ್ ಹೆಂಗಿದೆ ಕ್ಯಾಲ್ಸಿಯಮ್ಮು ಅದಿರಲೇಬೇಕು. ಕ್ಯಾಲ್ಸಿಯಂ ಇಲ್ಲ ಅಂದರೆ ಹೊಸ ಸೆಲ್ಗಳು ಉತ್ಪತ್ತಿ ಆದಾಗ, ಹೊಸ ಬೇರು ಬರಬೇಕು ಅಂದರೆ ಹೊಸ ಜೀವಕೋಶಗಳ ಉತ್ಪಾದನೆ ಆಗಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಇಲ್ಲ ಅಂತಂದ್ರೆ ಜೀವಕೋಶ ಉತ್ಪಾದನೆ ಆಗುತ್ತೆ, ಇಟ್ಟಿಗೆ ತಯಾರಾಗುತ್ತೆ, ಸಿಮೆಂಟ್ ಇಲ್ಲ, ಮನೆ ಕಟ್ಟಕ್ಕಾಗಲ್ಲ. ಸಿಮೆಂಟ್ ಈ ಎರಡು ಇಟ್ಟಿಗೆ ಮಧ್ಯ ಸಿಮೆಂಟ್ ಬಂದಂಗೆ ಜೀವಕೋಶಗಳು ಒಂದಕ್ಕೊಂದು ಮಧ್ಯದಲ್ಲಿ ಕ್ಯಾಲ್ಸಿಯಂ ಇದ್ರೇನೆ ಅಭಿವೃದ್ಧಿ ಆಗ್ತಾ ಹೋಗೋದು. ಹೌದು, ಪೆಕ್ಟೇಟ್ ಅಂತ ಹೇಳಿ, ಕ್ಯಾಲ್ಸಿಯಂ ಪೆಕ್ಟೇಟ್ ಅಂತ ಹೇಳ್ತಾರೆ. ಅದು ತಯಾರಾಗಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಶಾರ್ಟೇಜ್ ಇರಬಾರ್ದಲ್ಲಿ. ನಿಮ್ಮ ಭೂಮಿಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಅದರಿಂದ ಟು ಬಿ ಆನ್ ಸೇಫರ್ ಸೈಡ್ ನಾವು ಇದನ್ನ ಹಾಕೊಳ್ಳಿ, ಆಯ್ತಲ್ಲ? ಇದು ಎಷ್ಟು ಪ್ರಮಾಣ? ಆನಂತರ ಇನ್ನು ಹೇಳ್ತೀನಿ. ಇದು ಪ್ಯಾಥೋಜನ್ ಎಂಟ್ರಿ ಆಗೋಕ್ಕೆ, ಇನ್ಸೆಕ್ಟ್ ಎಂಟ್ರಿ ಆಗೋಕ್ಕೆ ಗಟ್ಟಿ ಇರುತ್ತಲ್ಲ, ಇದು ನೀವು ಮೊಳೆ ಹೊಡೆಯೋಕ್ಕಾಗಲ್ಲ. ನೋಡಿ, ಕೆಲವು ಗೋಡೆಗಳಿಗೆ ಮೊಳೆನೇ ಹೊಡೆಯೋಕ್ಕಾಗಲ್ಲ, ಸುತ್ತಿಗೆ ಹಿಡ್ಕೊಂಡು ಹೊಡೆದ್ರೂ ಆಗಲ್ಲ. ಅದೇ ಕೆಲವು ಗೋಡೆಗಳು ಸುಮ್ಮನೆ ತಳ್ಳಿದ್ರೆ ಬಿದ್ದೋಗ್ತವೆ. ಸೊ ಇದ್ದಾಗ ಕ್ಯಾಲ್ಸಿಯಂ ಮತ್ತು ಸಿಲಿಕಾನ್ ಎರಡೂ ಇದ್ದಾಗ ರೂಟ್ಗೆ ಅದು ಗೋಡೆ ಮೊಳೆ ಹೊಡೆಯೋಕ್ಕಾಗದೇ ಇರೋ ಗೋಡೆ ಆಗೋಗ್ಬಿಡುತ್ತೆ. ಸೊ ಹೊಸ ಬರೋ ಬೇರ್ಗೆ ಯಾವುದೇ ಕೀಟ ಮತ್ತು ರೋಗಕಾರಕಗಳು ಅಟ್ಯಾಕ್ ಮಾಡ್ದಂಗೆ, ಆಕ್ರಮಣ ಮಾಡ್ದಂಗೆ ಇದನ್ನು ಕೊಡಬೇಕು. ಆವಾಗ ಹೊಸ ಬೇರುಗಳು ಆನಂದವಾಗಿ ಬೆಳೀತವೆ, ಗಿಡ ಬದುಕೊಳ್ಳುತ್ತೆ, ಹೊಸ ಚೈತನ್ಯದಿಂದ ಅವು ಬೆಳೆಯಕ್ಕೆ ಶುರು ಆಗ್ತವೆ. ಸೊ ಈ ರೀತಿ ಮಾಡೋದು ಒಂದು ಪರಿಪೂರ್ಣವಾದ ಕಾಂಬಿನೇಷನ್. ಇದು ಸಂಪೂರ್ಣವಾದ ಒಂದು, ನಾವು ಪೆಥಾಲಜಿ, ಇನ್ನೊಂದು ಫಿಸಿಯಾಲಜಿ, ಎರಡನ್ನೂ ಮಾಡಿದಾಗ ಮಾತ್ರ ಅಂತ ಒಂದು ಡ್ಯಾಮೇಜ್ ಆಗಿರೋ ಗಿಡ ಹೊಸದಾಗಿ ಚೈತನ್ಯವನ್ನು ಪಡೆದು ಹೊಸ ಬೆಳೆ ಬಂದು ನಿಮಗೆ ಉತ್ತಮವಾದ ಪರಿಣಾಮ ಸಿಗುತ್ತೆ. ಸೊ ಈಗ ಹೇಗೆ ಮಿಶ್ರ ಮಾಡೋದು ಏನೇನು ಅಂತ ಗೊತ್ತಾಯ್ತು, ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಪ್ರಾಕ್ಟಿಕಲ್ ಮಾಡೋಣ. ಇದು 1 kg 200 ಲೀಟ್ರಿಗೆ ಇದು 1 kg ಪ್ರಮಾಣ ಅಂದರೆ 1 ಲೀಟ್ರಿಗೆ 5 ಗ್ರಾಮ್ ಅಂತ, ಇದು 1 ಲೀಟ್ರಿಗೆ 5 ml ಅಂತ. ಈ ಅಡಿಷನಲ್ ಹಾಕಲಿಲ್ಲ ಅಂತಂದರೆ ಆಪರೇಷನ್ ಈಸ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಈಸ್ ಡೆಡ್ ಅಂತ ಹಂಗಾಗುತ್ತೆ. ಅದರಿಂದ ಇವು ಕೊಡಲೇಬೇಕು ನಾವು. ಇತ್ತೀಚೆಗೆ ನೀವು ನೋಡಿರ್ಬೋದು, ಈಗ ಕ್ಯಾನ್ಸರ್ ಆದವರಿಗೆ ಗಡ್ಡೆ ತೆಗೆದು ಆಪರೇಷನ್ ಆಯಿತು ಅಂದರೆ ಅದು ಪರಿಪೂರ್ಣ ಟ್ರೀಟ್ಮೆಂಟ್ ಅಲ್ಲ, ಅವನ ಬಾಡಿನಲ್ಲಿ ಮತ್ತೆ ನಾರ್ಮಲ್ಗೆ ಬರಬೇಕಲ್ಲ, ಫಿಸಿಯಾಲಜಿ ಏನೇನು ಹೇಳಿದ್ರು ಅದೆಲ್ಲ ಸೇಮ್. ಆ ಥರ ಗಿಡಗಳಿಗೂ ಆ ಥರ ನಾವು ಸಹಾಯ ಮಾಡಬೇಕು, ಆವಾಗ ಅದು ಬದುಕೊಳ್ಳುತ್ತೆ. ಇನ್ನೇನಾದ್ರು ಅನುಮಾನ ಇದೆಯಾ? ಇಲ್ಲ, ಇನ್ನೇನಿಲ್ಲ ಸರ್, ಮಿಕ್ಸಿಂಗ್. ಥ್ಯಾಂಕ್ ಯು. ನೋಡಿ, ಈಗ ಈ ತೋಟದ ಈ ಭಾಗದಲ್ಲಿ ಇಲ್ಲಿ ಹೆಚ್ಚು ನೀರು ನಿಲ್ಲುವಂಥ ಜಾಗ ಇದು ಮಳೆಗಾಲದಲ್ಲಿ.
ಹಾಗಾಗಿ ಇಲ್ಲಿ ಇಡೀ ತೋಟಕ್ಕೆ ನೀವು ನೋಡಿದಾಗ ಈ ಭಾಗದಲ್ಲಿ ಈ ಸೊರಗು ರೋಗ ಅಥವಾ ಏನು ಸೆರಟೋಸಿಸ್ಟಿಸ್ ವಿಲ್ಟ್ ಅಂತ ಹೇಳ್ತೀವಿ ಅದು ಜಾಸ್ತಿ ಇದೆ ನೋಡಿ. ಇದರಲ್ಲಿ ಇಲ್ಲಿ ಒಂದು ಗಿಡ ಸಂಪೂರ್ಣವಾಗಿ ಸತ್ತೋಗ್ಬಿಟ್ಟಿದೆ ಇಲ್ಲಿ, ಅದರಿಂದ ಇದಕ್ಕೆ ಹರಡ್ತಾ ಇದೆ, ಇವು ಪಕ್ಕಕ್ಕೆಲ್ಲ ಹರಡ್ತಾ ಇದೆ. ಅದರಿಂದ ಏನು ಮಾಡಬೇಕು ನಾವು ಈಗ ನೋಡಿ, ಇದ್ರ ಪಾರ್ಷಿಯಲಿ ಇಟ್ ಈಸ್ ಶೋಯಿಂಗ್ ದ ವಿಲ್ಟ್ಸ್ ಸಿಂಪ್ಟಮ್. ಈ ಎಲೆಗಳು ಏನು ಹಳದಿ ಆಗ್ತಾ ಇದ್ದಾವೆ ಅದು ಇಲ್ಲಿ ಕೆಲವು ಕಡ್ಡಿಗಳು ಒಣಗೆ ಹೋಗಿದ್ದಾವೆ, ಅಂದರೆ ಇದಕ್ಕೆ ಭಾಗಶಃ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು. ಇಂಥ ಗಿಡಗಳನ್ನು ನಾವು ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಖಂಡಿತವಾಗಿ ಉಳಿಸ್ಕೋಬೋದು. ಸತ್ತೋಗಿರೋದನ್ನು ನಾವೇನು ಮಾಡೋಕ್ಕಾಗಲ್ಲ, ಅದು ಸಂಪೂರ್ಣವಾಗಿ ಸತ್ತೋಗಿದೆ. ಬಟ್ ಈ ಗಿಡಗಳನ್ನು ನಾವು ಈ ಟ್ರೀಟ್ಮೆಂಟ್ ಮಾಡುವಾಗ ಏನಂತಂದರೆ ಇಡೀ ಹೊಲಕ್ಕೆ ಏನು ಮಾಡಬೇಕಾಗಿಲ್ಲ. ಅದು ಇದೊಂದು ಒಳ್ಳೆಯ ಸುದ್ದಿ ರೈತರಿಗೆ ಏನಂದರೆ ಇಡೀ ತೋಟಕ್ಕೆ ಮಾಡೋಕ್ಕೆ ಎಷ್ಟಪ್ಪ ಖರ್ಚಾಗ್ಬಿಡುತ್ತೆ ಅಂತ ಭಯ ಪಟ್ಕೋಬೇಕಾಗಿಲ್ಲ. ಅದೇನು ಮಾಡಬೇಕು ಅಂತಂದರೆ ಯಾವ ಗಿಡದಲ್ಲಿ ಲಕ್ಷಣ ಕಂಡಿದೆ ಆ ಗಿಡ ಮತ್ತು ಅದರ ಅಕ್ಕಪಕ್ಕ 2-3 ಗಿಡ ಮತ್ತು ಆ ಸಾಲಲ್ಲಿ ಒಂದಷ್ಟು ಗಿಡ, ಹೀಗೆ ಅಂದರೆ ಈ ಭಾಗದಲ್ಲಿ ಆ ಫಂಗಸ್ಸು ಸಾಯಿಲ್ನಲ್ಲಿ ಇದೆ ಅಂತ ಅದು ತೋರಿಸ್ತಾ ಇದೆ. ಅದರಿಂದ ಅಷ್ಟು ಗಿಡಗಳಿಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಸಾಕು. ಆಮೇಲೆ ಹೇಗೆ ಮಾಡಬೇಕು ಅಂತಂದರೆ ಈಗ ನಾನು ಯಾವ್ಯಾವ ಔಷಧಿಗಳನ್ನು ಎಷ್ಟೆಷ್ಟು ಹಾಕಬೇಕು 1 ಲೀಟ್ರಿಗೆ ಅಥವಾ 200 ಲೀಟ್ರ್ ಡ್ರಮ್ಗೆ ಅಂತ ತೋರಿಸಿದ್ದೀನಲ್ಲ, ಈಗ ಹೇಳಬೇಕಾಗಿರೋದಂದರೆ ಒಂದು ಗಿಡಕ್ಕೆ ಎಷ್ಟು ಲೀಟ್ರ್ ಹಾಕಬೇಕು ಅಂತ. ಅದು ಗಿಡದ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಈ ಮಣ್ಣಿನ ಏನು ಗುಣಲಕ್ಷಣ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಉದ್ದೇಶ ಏನು ನಾವು ರೂಟ್ಗೆ ಹಾಕೋದು ಇದು ಅಂತಂದರೆ ಅದು ಮಣ್ಣಲ್ಲೇ ಇರೋದ್ರಿಂದ ಮತ್ತು ರೂಟ್ಗೆ ಇನ್ಫೆಕ್ಷನ್ ಆಗೋದ್ರಿಂದ ರೂಟ್ಗೆ ಈ ಔಷಧಿ ಮತ್ತು ಸುತ್ತಮುತ್ತ ಮಣ್ಣು ಆ ಔಷಧಿಯನ್ನು ಹೀರ್ಕೊಳ್ಳೋಷ್ಟು ಅದನ್ನು ಸಂಪೂರ್ಣವಾಗಿ ಸ್ಯಾಚುರೇಟ್ ಆಗುವ ಸಂಪೂರ್ಣವಾಗಿ ಒದ್ದೆ ಆಗುವ ಮಟ್ಟಕ್ಕೆ ಅದನ್ನು ನಾವು ಹಾಕಬೇಕಾಗತ್ತೆ. ಅದು ನಿಮಗೆ ಎಷ್ಟು ರೋಗ ಅದು ಬೇರು ಎಷ್ಟು ಅಗಲ ಹೋಗಿದೆ ಮತ್ತು ಈ ಮಣ್ಣು ಎಷ್ಟು ನೀರು ತಗೊಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ ಇಂಥ ಒಂದು ಗಿಡಕ್ಕೆ 10 ರಿಂದ 12 ಲೀಟ್ರ್ ಬೇಕಾಗುತ್ತೆ. ಅದೇ ದೊಡ್ಡ ಗಿಡ ಇದ್ದರೆ 20 ಲೀಟ್ರ್ವರೆಗೂ ಹಾಕಬೇಕಾಗುತ್ತೆ. ಅದು ಒಂದನೇ ವಿಷಯ. ಎರಡನೇದು ಎಷ್ಟು ಸತಿ ಹಾಕಬೇಕು ಅಂತ. ಅದು ಒಂದು ಸತಿ ಹಾಕಿದ್ರೆ ಯಾವುದು ಡಿಸ್ಇನ್ಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಮನುಷ್ಯರು ಕೂಡ ನಾವು ಔಷಧಿ ತಗೊಳಕ್ಕೆ ಹೋದಾಗ ಆ್ಯಂಟಿಬಯೋಟಿಕ್ ಅಂತ ಕೊಟ್ಟರೆ ಅವರು ನಾವು ದಿವಸಕ್ಕೆ 2 ಸರಿನೋ 3 ಸರಿನೋ ಮತ್ತು ಕಂಟಿನ್ಯೂಸ್ಗೆ 3 ದಿವಸ ತಗೋಬೇಕು ಅಂತ ಹೇಳ್ತೀವಿ. ನೀವು ಆ ರೀತಿ ಮಾಡಬೇಕಾಗಿಲ್ಲ. ಇಲ್ಲಿ ಕನಿಷ್ಠ ಪಕ್ಷ 2 ರಿಂದ 3 ಸರಿ ಮಾಡಬೇಕು. ಒಂದು ವಾರದ ಅಂತರದಲ್ಲಿ ಆ ಎಷ್ಟು ಪ್ರಮಾಣ ಬೇಕು ಅದನ್ನು ನೋಡಿಕೊಂಡು ನೀವು ಅದನ್ನು ಮಾಡಬೇಕು. ಮಾಡಬೇಕಿದ್ರೆ ಹೇಗೆ ಮಾಡಬೇಕು ಅಂದರೆ ಈಗ ಬುಡದ ಸುತ್ತ ಒಂದು ಸಣ್ಣ ಗುದ್ಲಿಯಲ್ಲಿ ದೊಡ್ಡ ಅಗಲ ಬಾಯಿರೋ ಗುದ್ಲಿ ತಗೋಬೇಡಿ, ಯಾಕೆಂದರೆ ಹಂಗಾಗಿ ಇವಾಗ ಬೇರ್ಗಳು ಸಿಕ್ಕು ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಜಾಸ್ತಿ ಡ್ಯಾಮೇಜ್ ಆದರೆ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ. ಸೊ ಬೇರುಗಳಿಗೆ ಗಾಯ ಆಗದಂಗೆ ನೀವು ಆ ಮಣ್ಣನ್ನು ಬಿಡಿಸ್ಕೋಬೇಕು. ಅದನ್ನು ಒಂದು ರೀತಿ ಪಾತಿ ಮಾಡ್ಕೋಬೇಕು. ಯಾಕೆ ಪಾತಿ ಮಾಡಬೇಕು ಅಂದರೆ ಮೇಲಿನ ಮಣ್ಣು ನೆನಿಬೇಕಾಗಿಲ್ಲ, ಕೆಳಗಿನ ಮಣ್ಣು ನೆನಿಬೇಕು ಅನ್ನೋದಕ್ಕೆ ಮೇಲ್ಗಡೆದ ಮಣ್ಣನ್ನು ತೆಗಿಬೇಕು. ಮತ್ತು ಅದು ಆಲ್ಕೆ ಥರ ಆಗುತ್ತೆ. ನೀವು ಹಾಕುವ ದ್ರಾವಣ ಅಲ್ಲಿಗೆ ಇಳಿಯುತ್ತೆ, ಇಲ್ಲಾಂದರೆ ಸುಮ್ಮನೆ ಹಾಗೆ ಸುರಿದ್ರೆ ಆಚೆ ಈಚೆ ಹರಿದೋಗುತ್ತೆ. ಅದು ಮೇಲಿನ ಮಣ್ಣಿಗೆ ಮಾತ್ರ ಆಗುತ್ತೆ, ಕೆಳಗಡೆಗೆ ಹೋಗಿರೋದಿಲ್ಲ. ಅದರಿಂದ ಎಫೆಕ್ಟಿವ್ ಆಗಿ ಡಿಸೀಸ್ ಕಂಟ್ರೋಲ್ ಆಗಲ್ಲ. ಅಂದರೆ ಇವೆಲ್ಲ ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರೆ ಮಾತ್ರ ಈ ಒಂದು ಉಪಚಾರ ಕೆಲಸ ಮಾಡೋದು. ಸೊ ನಾವು ಬಳಸೋ ವಸ್ತುಗಳು ಎಷ್ಟು ಮುಖ್ಯನೋ ಅದನ್ನು ಬಳಸುವ ರೀತಿನೂ ಅಷ್ಟೇ ಮುಖ್ಯ, ಬಹಳ ಮುಖ್ಯ, ಬಹಳ ಮುಖ್ಯ, ಹೆಚ್ಚು ಮುಖ್ಯ ಅಂತ. ಹೌದೌದೌದು. ಮತ್ತೆ ಎಷ್ಟು ಸರಿ ಮಾಡೋದು ಅನ್ನೋದು ಮುಖ್ಯ ಆಗ್ತದೆ. ಯಾವುದನ್ನು ಉಪಯೋಗಿಸ್ತಿದ್ದೀವಿ, ಯಾಕೆ ಅದನ್ನು ಉಪಯೋಗಿಸ್ತಿದ್ದೀವಿ, ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ತಿದ್ದೀವಿ, ಮತ್ತು ಎಷ್ಟು ವಾಲ್ಯೂಮ್ ಹಾಕ್ತೀವಿ ಒಂದು ಗಿಡಕ್ಕೆ, ಮತ್ತು ಎಷ್ಟು ಸಾರಿ ಹಾಕ್ತೀವಿ, ಇಷ್ಟೂ ಮುಖ್ಯ. ಇಲ್ಲಿ ಒಂದು ರಾಂಗ್ ಆದ್ರೂ ಅದು ಕೆಲಸ ಮಾಡಲ್ಲ. ಅಥವಾ ಕೆಲವು ಸತಿ ನೆಗೆಟಿವ್ ವರ್ಕ್ ಆಗ್ಬೋದು. ಜಾಸ್ತಿ ಡೋಸೇಜ್ ಆದರೆ ಗಿಡ ಸತ್ತೋಗ್ಬೋದು. ಅದರಿಂದ ಇವೆಲ್ಲವೂ ಕೂಡ ಪ್ರಮಾಣನೂ ಮುಖ್ಯ, ಆಮೇಲೆ ದ್ರಾವಣದ ವಾಲ್ಯೂಮ್ ಮುಖ್ಯ, ಆಮೇಲೆ ಹಾಕುವ ವಿಧಾನ ಮುಖ್ಯ, ಮತ್ತು 2 ರಿಂದ 3 ಸತಿ ಮಾಡೋದು ಭಾಳ ಮುಖ್ಯ. ಖಂಡಿತ ಸರ್, ನನಗೆ ಅರ್ಥ ಆಯ್ತು. ಈಗ ನನಗೆ ಇನ್ನೊಂದು ನೆನಪು ಬಂದಿದ್ದು, ನಾನು ಭಾಳ ಹಿಂದೆ ಓದಿದ್ದು ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಿಮ್ಮ ಬಗ್ಗೆನೇ ಬಂದಿದ್ದು. ಮೈಸೂರು ನಗರದಲ್ಲಿ ಈ ರೋಡ್ ಸೈಡ್ ಹಾಕಿರ್ತಂಥ ಬೇವಿನ ಮರಗಳು ಸಂಪೂರ್ಣವಾಗಿ ಒಣಗೋಗಿರೋದು, ಎಲೆಗಳೆಲ್ಲ ಕಾಣಿಸ್ತದೆ. ಅದು ಫೋಟೋ ಇಂಗ್ಲೀಷ್ ಪೇಪರಲ್ಲಿ ಬಂದಿದೆ, ಕನ್ನಡ ಸ್ನೇಹಿತರು ತೋರಿಸ್ತೀನಿ ನೋಡಿ ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ಲು. ಕಂಪ್ಲೀಟ್ ಒಣಗಿರ್ತಕ್ಕಂಥ ಮರನ ಪುನರುಜ್ಜೀವನಗೊಳಿಸಿದ ವಿಜ್ಞಾನಿ ಅಂತಲೇ ಬಂದಿದೆ ಆರ್ಟಿಕಲ್ಲು. ಸೊ ಅಲ್ಲಿ ಇದೇ ಪ್ರಿನ್ಸಿಪಲ್ ಅಲ್ವಾ ಸರ್? ಹೌದೌದೌದು. ಅಲ್ಲಿ ಒಂದು ಮರಕ್ಕೆ ನಾವು 20 ಲೀಟರ್ ಹಾಕಿದ್ವಿ. ನಾವು 20 ಲೀಟರ್ ಹಾಕಿ. ಸೊ 20 ಕೆಲವು ಮರ ದೊಡ್ಡದಿದ್ರೆ 25 ಲೀಟರ್ ಬೇಕು ಆಗ್ಬೋದು. ಅದು ಬಹಳ ಮುಖ್ಯ, ದೊಡ್ಡ ಗಾತ್ರದ ಮರಗಳು. ಹೌದು, ಅಂದ್ರೆ ಬೇರಿನ ವ್ಯಾಪ್ತಿನೂ ಕೂಡ ಜಾಸ್ತಿ ಇರುತ್ತಲ್ಲ. ಮತ್ತೆ ಮರಳು ಮಣ್ಣು ಬೇಗ ಹೀರ್ಕೊಳ್ಳುತ್ತೆ, ಎರೆ ಮಣ್ಣು ಬೇಗ ಹೀರ್ಕೊಳ್ಳಲ್ಲ.
ಅಲ್ವಾ? ಆಮೇಲೆ ಕೆಮ್ಮಣ್ಣು ಇದು ಕೆಮ್ಮಣ್ಣು ಇದಕ್ಕೆ ಮೀಡಿಯಮ್ ಆಗಬೇಕು. ಹಾಗಾಗಿ ಮಣ್ಣಿನ ಇದ್ರ ಮೇಲೂ ಇದಾಗುತ್ತೆ. ಮತ್ತು ಇನ್ನೊಂದೇನಂತಂದರೆ ಹಾಕುವಾಗ ಮಣ್ಣು ಒಣಗಿರಬೇಕು. ಮಳೆಗಾಲದಲ್ಲಿ ಮಾಡೋದು ಕಷ್ಟ ಇದನ್ನು, ಈ ಟ್ರೀಟ್ಮೆಂಟ್ನ. ಯಾಕಂದರೆ ಅಲ್ಲೇ ತೇವಾಂಶ ಇರುತ್ತೆ, ಜಾಸ್ತಿ ತಗೊಳ್ಳೋದಿಲ್ಲ ಔಷಧಿನ. ಮತ್ತು ಅದು ನೀವು ಹಾಕೋ ಔಷಧಿ ಅಲ್ಲಿರೋ ತೇವಾಂಶದ ಜೊತೆ ಸೇರ್ಕೊಂಡು ಡೈಲ್ಯೂಟ್ ಆಗಿಬಿಡುತ್ತೆ. ಅದರಿಂದ ಈಗ ಏನು ಸ್ಥಿತಿ ಇದೆ, ಒಣಗಿರೋ ಮಣ್ಣು ಇದು ಬಹಳ ಸೂಕ್ತವಾದ ಸಮಯ. ಮತ್ತು ಈಗ ತಾನೇ ಬಂದಿದೆ. ಈಗ ಹಾಕಿದ್ರೆ ಈಗ ಚಿಗುರು ಬರ್ತಾ ಇದೆಯಲ್ಲ, ಅದು ಇನ್ನೂ ಚೆನ್ನಾಗಿ ಬಂದು ಫುಲ್ ಗಿಡ ನಾರ್ಮಲ್ ಆಗೋಗುತ್ತೆ. ನಾವು ಬೇವಿನ ಮರನೇ ಉಳಿಸಿದೀವಿ ಅಂದಾಗ ಇದು ಅದರದ್ದು ಒಂದು ಕಾಲ್ ಭಾಗನೂ ಬರೋದಿಲ್ಲ. ಇದು ಖಂಡಿತ ನಾವು ಉಳಿಸ್ಕೋಬಹುದು. ಸೊ ಖಂಡಿತವಾಗ್ಲೂ ಇವೆಲ್ಲ ಕೇಳಿಸ್ಕೊಂಡಾಗ ಕಾನ್ಫಿಡೆನ್ಸ್ ಬಂದೇ ಬರ್ತದೆ. ಇದು ವಿಲ್ಟ್ ರೋಗನ ನಿವಾರಣೆ ಮಾಡ್ಕೊಳ್ಳೋದು ಅಸಾಧ್ಯ ಏನಲ್ಲ, ಇಲ್ವೇ ಇಲ್ಲ. ಸೊ ಹೇಗೆ ಅಪ್ಲೈ ಮಾಡೋದು ತೋರಿಸ್ಕೊಡ್ತೀವಿ ನೋಡಿ ಸ್ನೇಹಿತರೆ. ಡ್ಯಾಮೇಜ್ ನಯೀಕರಣ, ರೂಟ್ ಡ್ಯಾಮೇಜ್ ನಯೀಕರಣ ಪೂರ ಇಲ್ಲಿವರೆಗೂ ಬರಲಿ. ಅದಲ್ಲ ಸೈಡ್ ಅಲ್ಲ, ಫುಲ್ ಬುಡದವರೆಗೂ ಮಣ್ಣು ಲೂಸ್ ಮಾಡಬೇಕು. ಸಾಯಿಲ್ ನಿಕಾಲ್ ನಾಯಿ ನೀವೇ ಮಾಡಿ. ಜಸ್ಟ್ ನನಗೆ ಮುಳ್ಳು ಬಟ್ಟೆ ಹರಿದಾಕ್ಬಿಡುತ್ತೆ ಅನ್ನೋ ಹೆದರಿಕೆ ಮಾಡ್ತಲ್ಲ. ಸಾಕಲ್ಲ ಸರ್? ಇಲ್ಲ ಸರ್, ಇದು ಫುಲ್ ಮಾಡ್ಬೇಕು ಎಲ್ಲ ಕಡೆ. ಅದೇ ತರ ನೋಡಿ, ಈ ಮಣ್ಣಿನಿಂದ ಇನ್ಫೆಕ್ಷನ್ ಆಗಲ್ಲ. ಇಲ್ಲಿ ಪ್ಯಾಥೋಜನ್ ಇರೋದು ಇಲ್ಲ, ಕೆಳಗಡೆ ಇರುತ್ತೆ. ಅದರಿಂದ ನಮ್ಮ ಹಾಕೋ ಔಷಧಿ ಕೆಳಗಡೆ ಹೋಗಿ ಸ್ವಲ್ಪ ಆಯ್ತು. ಆ ಬುಡದಲ್ಲಿ ಇರೋದು ತಕ್ಕ. ಇಲ್ಲೂ ತೆಗೋಣಲ್ಲ ಸರ್? ಹೌದು. ಅಂದ್ರೆ ಅಲ್ಲಿ ಚಿಗುರು ಬರ್ತಾ ಇದೆ, ಡ್ಯಾಮೇಜ್ ಮಾಡ್ದಂಗೆ ಅದನ್ನ ಡ್ಯಾಮೇಜ್ ಆಗೇ ಆಗಿದೆ ಸರ್. ನೋಡಿ, ಇಲ್ಲಿ ಜಾಸ್ತಿ ಇನ್ನು ಹಾಕೋದು ಅಲ್ಲಿಗೆ ಹೋಗಿ ಬೀಳುತ್ತೆ, ಇಲ್ಲಿಗೆ ಹೋಗಲ್ಲ. ಅದರಿಂದ ಸ್ವಲ್ಪ ಹೆಂಗೆ ಅಂದ್ರೆ ಅಲ್ಲಿ ಹಳ್ಳ ಜಾಸ್ತಿ ಇರಬೇಕು ಮಧ್ಯದಲ್ಲಿ. ಇಲ್ಲ ಅಲ್ವಾ ಸರ್? ಮಧ್ಯದಲ್ಲಿ ಅಂದ್ರೆ ಹಾಗೆ ಆತ. ಲೂಸ್ ಮಾಡ್ತೀವಿ, ಅದಲ್ಲ ಗುದ್ಲಿ ಬಾಯಿನಲ್ಲೇ ಲೂಸ್ ಮಾಡ್ತೀವಿ. ಹಾಗೆ ಹಾಗೆ ನೋಡಿ, ಹಂಗೆ ಮಾಡ್ಕೊಳ್ಳಿ. ಫಸ್ಟ್ ಲೂಸ್ ಮಾಡಿ ಅದನ್ನು ಹೇಳ್ತೀನಿ. ಇದು 1 ಲೀಟರ್ ಅಲ್ವಾ? ಫಸ್ಟ್ ಶುರು ಮಾಡಬೇಕಾದ್ರೆ ಇದು ಕಾಂಡದ ಮೇಲಿಂದ, ಯಾಕೆಂದರೆ ಕ್ಲೋರೋಪೈರಿಫಾಸ್ ಇರುತ್ತಲ್ಲ, ಇದ್ರ ಮೇಲಿರುವಂತಹ ಗೆದ್ಲು ಏನಾರು ಇದ್ದರೆ ಅದು ಕೂಡ ಇದಾಗುತ್ತೆ. ಇಲ್ಲಿಂದನೇ ಹಾಕಿ, ಅಲ್ಲಿಂದಲೇ ಸೈಡ್ಗೆ ಎರ್ದು ಬರಬೇಕು. ಹೌದು. ಯಾಕಂದರೆ ಬುಡಕ್ಕೂ ಇನ್ಫೆಕ್ಷನ್, ಕಾಲರ್ ರಾಟ್ ಏನಾರು ಇದ್ದರೆ, ಆಮೇಲೆ ಇಲ್ಲಿ ಕಟ್ ಮಾಡಿದ್ದೀರಲ್ಲ ಅಲ್ಲಿ ಇಂಜುರಿ ಆಗಿರೋದು ನೋಡಿ ಎಷ್ಟು ಬೇಗ ಹೀರ್ಕೋತಾ ಇದೆ ಈ ಮಣ್ಣು ಅಂತ. ನೋಡಿ, ಇಲ್ಲೊಂದು ಇಲಿ ಬಿಲ ಇದೆ, ಅದು ಚೆನ್ನಾಗಿ ನೀರು ಕುಡಿತಾ ಇದೆ. ನೋಡಿ ಎಷ್ಟು ತಗೊಳ್ತಾ ಇದೆ ಅದು. ನೀವು ಅಷ್ಟು ಹಾಕಲೇಬೇಕು. ಕೆಳಗಡೆ ಎಷ್ಟು ಹೋಗುತ್ತೆ ಅಷ್ಟು ಒಳ್ಳೇದು, ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈಗ ನಾವು ಎಷ್ಟು ಲೀಟ್ರ್ ಹಾಕಿದ್ದೀವಿ? ಆಲ್ಮೋಸ್ಟ್ ಒಂದು 12 ಲೀಟ್ರ್ ಇದು ಬಕೆಟ್. 12 ಜಾಸ್ತಿನೇ ಇದೆ, ಜಾಸ್ತಿ ಇದೆ. ನೀವು ಎಲ್ಲ ಗಿಡಗಳಿಗೂ ಬೇಕಾಗಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನೀವೇನು ವರಿ ಮಾಡಬೇಕಾಗಿಲ್ಲ. ನಮಗೆ ಈ ಗಿಡ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಒಂದು ಗಿಡ ಅಂದರೆ ಎಷ್ಟು ವರ್ಷ ಅನ್ನೋದನ್ನು ಲೆಕ್ಕ ಹಾಕಬೇಕು ನೀವು. ಯಾಕೆ ಬೇಕು ಅಂತಂದರೆ ಇಲ್ಲಿ ಬೆಲ ಇದೆ, ಹಾಗಾಗಿ ಇದನ್ನು ಅಷ್ಟು ತಗೊಳ್ತೀವಿ. ಇಲ್ಲ ಅಂದರೆ ಇಷ್ಟು ತಗೊಳ್ಳಲ್ಲ.
ಸ್ಯಾಚುರೇಟ್ ಆಗ್ಬಿಡುತ್ತೆ ಅದಕ್ಕೆ ಮುಂಚೆನೆ. ಸ್ನೇಹಿತರೆ ನೋಡಿ, ಇಲ್ಲಿವರೆಗೂ ಏನು ವಿಡಿಯೋದಲ್ಲಿ ಹೇಳಿದೆ, ರೋಗಕ್ಕೆ ಕಾರಣ ಆಗೋ ಅಂಶಗಳು, ಅಭಿವೃದ್ಧಿ ಯಾಕೆ ಆಗುತ್ತೆ ಅನ್ನೋದು, ಹತೋಟಿ ಹೇಗೆ ಮಾಡಬೇಕು ಅಂತ ಹೇಳಿದ್ವಿ. ಸೊ ಯಾವುದನ್ನು ಸುಲಭವಾಗಿ ಒಪ್ಕೊಳ್ಳೋ ಜಾಯಮಾನ ಅಲ್ವಾ ನಮ್ಮದು, ಮನುಷ್ಯರದಲ್ಲ ಅಲ್ವಾ. ಸೊ ಯಾವುದನ್ನೇ ಆಗಲಿ ನಾವು ಅಷ್ಟು ಸುಲಭನಾಗಿ ಒಪ್ಕೊಳ್ಳೋದಿಲ್ಲ, ಕಣ್ಣಾರೆ ಕಂಡಿದ್ದನ್ನೇ ಒಪ್ಕೊಳ್ಳೋದು. ಇದು ನೋಡಿ, ಈಗ ನಾವಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ವರ್ಲಕೊಂಡ ಅಂತಕ್ಕಂಥ ಗ್ರಾಮ. ಶ್ರೀನಿವಾಸ್ ಅಂತ ರೈತರು. ಒಂದು 2.5-3 ತಿಂಗಳ ಹಿಂದ್ಗಡೆ ಇದು ಹೊಸ್ದಾಗಿ ಮಾಡಿರ್ತಕ್ಕಂಥ ಬೆಳೆ. ವಿಲ್ಟ್ ಸಿಮ್ಸಮ್ಸ್ ಕಾಣಿಸ್ಕೊಂಡಿದೆ ಅಂತ ಬಂದಾಗ ಅವ್ರು ವೀಡಿಯೋನೇ ನೋಡಿದ್ರು ಅನಿಸುತ್ತೆ, ಫೈಟ್ ಆಂಟಿ, ಅದನ್ನು ಕೇಳ್ಕೊಂಡೇ ಬಂದಿತ್ತು. ಹೌದು ಸರ್. ಸೊ ಅವಾಗ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋ ವಿಧಾನದಲ್ಲೂ ಪರಿಪೂರ್ಣ ಆಗಿರಲಿಲ್ಲ. ನನ್ನಲ್ಲೂ ಅರ್ಧಬರ್ಧ ಮಾಹಿತಿ ಇತ್ತು ಅವಾಗ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ. ಈ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ರೀತಿ ಮಾಡಿರಲಿಲ್ಲ. ಆದ್ರೂ ಮಾಡಿಸಿರೋದ್ರಲ್ಲಿ ತಕ್ಕಮಟ್ಟಿಗೆ ಫಲಿತಾಂಶ ಕಾಣಿಸ್ಬೋದು. ಅದು ಅವ್ರ ಮಾತುಗಳಲ್ಲಿ ಕೇಳ್ಕೊಳ್ಳೋಣ. ಈಗ ಡಾಕ್ಟ್ರು ಇದ್ದಾರೆ, ಇದನ್ನು ಬಳಸಿ ಫಲಿತಾಂಶ ತಗೊಂಡಿರ್ತಕ್ಕಂಥ ರೈತರು ಇದ್ದಾರೆ. ಶ್ರೀನಿವಾಸ್ ಅವರೇ ಸರ್ ಹೇಳಿ ಸರ್. ಈಗ ಇದಕ್ಕೆ ನೀವು ಟ್ರೀಟ್ಮೆಂಟ್ ಮಾಡಬೇಕಿದ್ರೆ ಈ ಥರ ಗಿಡಗಳಾದಾಗ ನೀವು ವೇಣುಗೋಪಾಲ್ ಅವ್ರ ಹತ್ರ ಹೇಗೆ ಹೋದ್ರಿ? ಅವ್ರ ಪರಿಚಯ ಹೇಗಿತ್ತು ನಿಮ್ಗೆ? ಸರ್ ಯೂಟ್ಯೂಬಲ್ಲೂ ನೋಡಿದ್ವಿ, ತಿರುಗಿ ಕೆಲವು ನಮ್ಮ ಈ ಕಡೆ ರೈತರು ಹೋಗಿದ್ರಂತೆ. ಅದಕ್ಕೆ ಫಸ್ಟ್ ಈ ಥರ ಹೋಗಿ ಅವ್ರು ಎಂಥ ಗಿಡಗಳು ಸತ್ತಾಗಿರೋ ಗಿಡಗಳ ಜೀವ ಬರೋಂಗೆ ಮಾಡ್ತಾರೆ. ಅಲ್ಲ ಹೇಳಿ ಸರ್, ನಮ್ಗೆ ರೈತರು ಹೇಳಿರೋದು, ನೀವು ಹೇಳಿರೋದಂತಲ್ಲ, ರೈತರು ಹೇಳಿರೋದು. ಅದಕ್ಕೆ ನಾವು ಆಗಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಅಲ್ಲಿಗೆ ಹೋದ್ವಿ. ಸಾರ್ ಅವ್ರು ಕೊಟ್ಟರು. ಫಸ್ಟ್ ಒಂದು ಟೈಮ್ ಹೋಗಿದ್ವಿ, ಕೊಟ್ಟರು. ತಿರುಗಿ ನಾವು ಹೋಗಿಲ್ಲ. ತಿರುಗಿ ಸಾರ್ ಇನ್ನು ಬೇರೆ ಗಿಡಗಳಿಗೆ ಅಲ್ಕೊಂಡು ನೀವು ಬಂದಿಲ್ಲ, ನೀವೇ ತಪ್ಪು ಮಾಡಿದ್ರಿ ಅಂತ ಹೇಳಿದ್ರು. ತಿರುಗಿ ಕಂಟಿನ್ಯೂಸ್ ಹೋಗಿ ಸಾರ್ ಹೇಳಿದ್ರು, ಒಂದೊಂದಕ್ಕೆ 5-5 ಲೀಟ್ರ್ ಹಾಕಿ ತಿರುಗಿ ಬರುತ್ತೆ ಚಿಗುರು ಅಂದರು. ಇದು ಫುಲ್ಲು ಡ್ರೈ ಆಗೋಗಿತ್ತು ಸರ್. ಇವಾಗ ಇದೆಲ್ಲ ನೋಡಿ ಹೊಸ ಚಿಗುರು, ಇದೆಲ್ಲ ಹೊಸ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಇದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಇಲ್ವಾ? ಇದೆ ಅಲ್ವಾ? ಇಲ್ಲಿ ನಾವು ತಪ್ಪಾಗೋದು ನನ್ನೊಳಗಾಗಿ ಬಂತಲ್ಲ, ಇನ್ನು ಹೋಯ್ತು ಅಂದ್ಕೊಂಡು ರಿಲ್ಯಾಕ್ಸ್ ಆಗ್ಬಿಡ್ತೀವಿ. ನಾವು ಹಂಗಿದ್ವಿ ಸರ್. ಅದಕ್ಕೆ ತಿರುಗಿ ಸಾರ್ ಹೇಳಿದ್ರು, ನೀವು ಮಾಡಿದ್ದು ಫಸ್ಟ್ 35 ಗಿಡ ಇತ್ತು, ಒಂದ್ಸಾರಿ ಹೋಗ್ಬಿಟ್ಟು ಸುಮ್ಮನೆ ಆದ್ವಿ, ಮತ್ತೆ ಹೋಗಿಲ್ಲ. ಅವಾಗ 65 ಗಿಡ ಆಗೋಯ್ತು. ಏನ್ ಸರ್ ಈ ತರ ಅಂದ್ರೆ, ನೀವು ನಾವು ಹೇಳಿದ್ವಪ್ಪ ಬನ್ನಿ ಅಂದರೆ ನೀವು ಬರಲಿಲ್ಲ ಅಂದರು. ಮತ್ತೆ ಹೋದ್ವಿ, ಸರ್ ಕೊಟ್ಟಿದ್ರು, ಒಂದೊಂದಕ್ಕೆ 5-5 ಲೀಟ್ರ್ ಹಾಕಿ ಅಂದರು. ಆದ್ಮೇಲಿಂದ ಫುಲ್ ಎಲ್ಲ ಡೆವಲಪ್ ಆಗಿದೆ, ಬೇರೆ ಯಾವುದಕ್ಕೂ ಅಡ್ಕೊಂಡಿಲ್ಲ ರೋಗ. ವೆರಿ ಗುಡ್. ಈಗ ಭಾಳ ಸಂತೋಷ ಆಗ್ತಾ ಇದೆ ನಮಗೆ, ಯಾಕೆಂದರೆ ನಮ್ಮ ಟೆಕ್ನಾಲಜಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಇದು ಜೀವಂತ ಸಾಕ್ಷಿ. ಒಂದು ನೀವು ಸಾಕ್ಷಿ, ಇನ್ನೊಂದು ಗಿಡ ಸಾಕ್ಷಿ. ಇದೇ ಮುಖ್ಯ. ಇದು ವಿಜ್ಞಾನ ಅಂತ ಅಂದರೆ ಅದು ನಮಗೆ ಕಣ್ಣಿಗೆ ಕಾಣಬೇಕು ಅದ್ರ ಪರಿಣಾಮ. ಈಗ ಆದರೆ ಒಂದೇನಂದ್ರೆ, ಇದು ಚಿಗುರು ಬಂತು ಅಂತಂದ್ರೆ ಇದು ವಾಸಿ ಆಯ್ತು ಅಂತ ತಿಳ್ಕೊಬಿಡಿ. ಯಾವುದೇ ಟ್ರೀಟ್ಮೆಂಟ್ ಮಾಡಿದ್ರು ಅದು ಒಂದೇ ಸತಿ ಒಳಗಡೆ ಇರುವಂಥ ರೋಗಾಣು ಸತ್ತೋಗಿರೋದಿಲ್ಲ. ಮತ್ತೆ ನಾವು ಕೊಟ್ಟಿರುವಂತಹ ಪೋಷಕಾಂಶಗಳು ಅಥವಾ ಟಾನಿಕ್ ಏನು ಕೊಟ್ಟಿರ್ತೀವಿ ಅದು ಒಂದೇ ಸತಿ ಕೊಟ್ಟಿರೋಕ್ಕಾಗಲ್ಲ. ಅದನ್ನ ಹಂತ ಹಂತವಾಗಿ ನಾವು ಕೊಡೋದು. ಅದರಿಂದ ನೀವು ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಇನ್ನೊಮ್ಮೆ ಟ್ರೀಟ್ ಮಾಡಬೇಕು. ಟ್ರೀಟ್ ಮಾಡಬೇಕಿದ್ರೆ ಅದು ಕೈಗುದ್ಲಿನಲ್ಲಿ ಮಣ್ಣ ಲೂಸ್ ಮಾಡಿಕೊಂಡು ಸಡ್ಲ ಮಾಡಿಕೊಂಡು ಕೈನಲ್ಲಿ ಬೇರಿಗೆ ನೋವಾಗ್ದಂಗೆ ಅದನ್ನ ಪಾತಿ ಮಾಡಿ ಆಲ್ಕೆ ಥರ ಆಗಬೇಕು. ನೀವು ಸುರಿದಿದ್ದನ್ನ ಮೇಲಿಂದನೇ ಸುರಿಬೇಕು, ಕಾಂಡದ ಮೇಲಿಂದ ಸುರಿಬೇಕು. ಇಲ್ಲಿಂದ ಹೋಗಿ ಅಲ್ಲೇ ಇಂಗಬೇಕು, ಅಲ್ಲೇ ಇಂಗಬೇಕು. ಇಂಗದ ಮೇಲೆ ಕಂಪ್ಲೀಟ್ ಇಂಗದ ಮೇಲೆ ಮಣ್ಣನ್ನು ಮತ್ತೆ ವಾಪಸ್ ಅಲ್ಲಿ ಮುಚ್ಚಬೇಕು. ಸೊ ಇದು ಮೆಥಡ್. ಈ ಸೈಜ್ ಗಿಡಕ್ಕೆ 5 ಲೀಟ್ರ್ ಹಾಕ್ಬೇಕು. 5 ಲೀಟ್ರ್ ಒಂದು ಗಿಡಕ್ಕೆ ಒಂದು ಸತಿಗೆ 5 ಲೀಟ್ರ್ ಸೊಲ್ಯೂಷನ್ ಹಾಕ್ಬೇಕು. ಮತ್ತೆ ಈಗ ಇದರಿಂದ ಅದಕ್ಕೆ ಬಂದಿರೋದು ಇದಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಆರೋಗ್ಯವಾಗಿ ಕಾಣಿಸ್ತಾ ಇದ್ರು ಕೂಡ ಒಂದು ರೀತಿ ಇನ್ಶೂರೆನ್ಸ್ ಇದ್ದಂಗೆ. ಇಲ್ಲಿಂದ ಅಲ್ಲಿಗೆ ಹರಡ್ರೆ ಅಲ್ಲಿಂದ ಅಲ್ಲಿಗೆ ಹೋಗ್ಬಾರ್ದಲ್ವಾ? ಇದು ಮಣ್ಣಿಂದನೇ ಹೋಗೋದು ಬೇರುಗಳ ಮೂಲಕ. ಇದ್ರ ಬೇರು ಅದು ಬೇರು ಮೀಟ್ ಆಗುತ್ತಲ್ಲ, ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ಅದಕ್ಕೂ ಮಾಡ್ಬಿಟ್ರೆ ಅಲ್ಲಿಂದ ಮುಂದಕ್ಕೆ ಹೋಗೋದು ನಿಲ್ಲುತ್ತೆ. 2 ಗಿಡಕ್ಕೆ ಅಕಸ್ಮಾತ್ ಈಗ ನೋಡಿ ಇಲ್ಲಿದೆ, ಈಗ ಇಲ್ಲೂ ಹಾಗೆ ಮಾಡ್ಬೇಕು. ಅದು ಅಷ್ಟೇ ಹೊಸದಾಗಿ ಚಿಗುರಿದೆ, ಅದು ಫುಲ್ ಉದ್ರೋಗಿತ್ತು. ಇದು ಅಷ್ಟೇ ಸರ್, ಬಹಳ ಚೆನ್ನಾಗಿ ಚಿಗುರಿದೆ. ಇದು ಉದ್ರೋಗಿದ್ದಿದೆ ಸರ್, ಎಲ್ಲ ಫುಲ್ ಡ್ರೈ ಇದಾಗಿತ್ತು. ಇದು ಚಿಗುರಿದೆ ಸರ್. ಇದು ಗೊತ್ತಾಗ್ತದೆ, ಯಾಕಂದ್ರೆ ಹಳೆಯಲ್ಲೇ ಒಂದು ಇಲ್ವಲ್ಲ, ಒಂದಿಲ್ಲ ಅಂತಂದ್ರೆ ಅದು ಹೊಸದಾಗಿ ಬಂದಿರೋದಿಲ್ಲ. ಹೊಸ ಚಿಗುರು ಇದೆಲ್ಲ ನೋಡಿ ಸರ್, ಎಲ್ಲ ಇವಾಗ ಬಂದಿರೋದೆ. ಬಹಳ ಚೆನ್ನಾಗಿದೆ, ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ ಸರ್. ನೀವು ಬಹಳ ಅಂದ್ರೆ ಭಕ್ತಿಯಿಂದ ಮಾಡಿದಿರಿ. ನೀವು ಬರೀ ಕಾಟಾಚಾರಕ್ಕೆ ಮಾಡಿ ಇಲ್ಲ ಸರ್, ನಾವು ಭಯ ಉಟ್ಕೊಂಡ್ಬಿಟ್ಟಿದ್ವಿ ಸರ್. ಒಂದು ಕಾಲ 30 ಇದ್ದದ್ದು 65 ಆಗೋಯ್ತು. ನಮ್ ಭಯ ಇನ್ನು ತೋಟ ಉಳಿತಾ ಇಲ್ಲ ಅನ್ಕೊಂಡಿದ್ವಿ. ಒಂದು ಕೆಟ್ಟ ಅನುಭವ ಹಂಚ್ಕೊಂಡ್ರು, ನಾವ್ ಯಾವ್ದು ಹೆಸರು ಹೇಳೋದು ಬೇಡ. ಸರ್,
ಒನ್ ಟೈಮ್ 28,000 ರೂಪಾಯಿ ಮಾಡಿದ್ರು ಸರ್. ಏನೂ ಇಲ್ಲ, 2 ಸಾರಿ ಹೋಗಿದ್ದು ಅಲ್ಲ, ಒಂದ್ ಸಾರಿ ಅಷ್ಟು ಹೋದ್ವಿ, 15 ದಿವಸಕ್ಕೆ ಹೋದ್ರೆ 28,000 ರೂಪಾಯಿ ಮೆಡಿಸನ್ ಕೊಟ್ರು, ತಿರುಗಿ ಹೋದ್ವಿ, ಅದು ಕಂಟ್ರೋಲ್ ಆಗಿದೆ, ತಿರುಗಿ 28,000 ಕೊಟ್ರು. ಇವಾಗ 28,000 ಒಂದ್ ಸಾರಿ ಯೂಸ್ ಮಾಡಿಬಿಟ್ಟು ಹಂಗೆ ಬಿಸಾಕಿದ್ವಿ, ಅದು ಯೂಸೇ ಮಾಡಿಲ್ಲ. ನಮ್ಗೆ ಅವ್ರಿಗೆ ಹೇಳಿದ್ವಿ ಸರ್ ಈ ಥರ ನಮ್ಮ ಪರಿಸ್ಥಿತಿ ಆಯ್ತು ಅಂದ್ವಿ, ಸಾರ್ಗೂ ಹೇಳಿದ್ವಿ, ಸಾರು ಯಾವತ್ತಾಗ ನಾವು ಅವ್ರಿಗೆ ಅಲ್ಲ ಬೇರೆಯವ್ರಿಗೂ ಹೇಳಿದ್ವಿ, ಅಲ್ಲಿಗೆ ಹೋದ್ರೆ ನಮ್ಗೆ ಯಾವುದೇ ತರಹ ದುಬಾರಿ ಕೊಡಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ. ಈಗ ಇನ್ನೂ ಕಡಿಮೆ ಆಗುತ್ತೆ, ಯಾಕಂದ್ರೆ ಎಲ್ಲಕ್ಕೂ ಮಾಡ್ಬೇಕಾಗಿಲ್ಲ. ಏನ್ ಹೇಳಿ, ಎಲ್ಲಕ್ಕೂ ಮಾಡ್ಬೇಕಾಗಿಲ್ಲ. ನೀವು ಹೋದ್ ಸರಿ ತಂದ್ರೆ ಇಡೀ ಬೆಳೆ ಆಗೋವರೆಗೂ ಇಟ್ಕೊಂಡು ಮಾಡ್ಬೋದು ನೀವು. ನಮ್ಮ ಉದ್ದೇಶ ಏನಂದ್ರೆ ಸರ್ ಈ ತರ ಇರೋ ಆಸ್ತಿಗಳು ಮಾರ್ಕೋಬೇಕು ನಾವು. ಇಲ್ಲ, ಆಸ್ತಿ ತಗೊಳಂಗ್ ಮಾಡ್ತೀವಿ ನಾವು. ಸಂತೋಷ ಸರ್, ಇನ್ನು ಜಾಸ್ತಿ ಆಸ್ತಿ ತಗೊಳಂಗೆ ನಾವು ಮಾಡ್ತೀವಿ. ಬೇಕಾಗಿರೋದು ಅದೇ ಅಲ್ಲ ಸರ್? ಹೌದು, ಖಂಡಿತ. ನೋವಾಗ್ದಂಗೆ ಕೈನಲ್ಲಿ ಹಿಂಗೆ ಆಲ್ಕಿ ಮಾಡಿದೆ, ಈಗ ಈ ಕಾಂಡದ ಮೇಲಿಂದ ಸುರಿಬೇಕದ್ನ, ಇಲ್ಲಿಂದ ಅಲ್ಲಿಂದ ಸುರಿಬೇಕು. ಅದು ಆ ಕಾಂಡದ ಬಂದು ಆ ಕಡೆ ಈ ಕಡೆ ಹೋಗ್ಬೇಕು. ನೋಡಿ ಇಲ್ಲಿ ಈಗ ಏನಾಯ್ತು, ಆ ಕಡೆ ಹಳ್ಳಾಗಿಲ್ಲ, ಆ ಕಡೆ ಹೋಗಲ್ಲ, ಅದು ನೀಟಾಗಿ ಮಾಡ್ಕೋಬೇಕು. ಸುತ್ತಲೂ ಮಾಡ್ಬೇಕು, ಸುತ್ತ ಹೋಗ್ಬೇಕು, ಯಾಕಂದ್ರೆ ಎಲ್ಲಾ ಕಡೆಗೂ ಬೇರೋಗಿರುತ್ತೆ. ನಾವು ಹಾಕೋ ಔಷಧಿ ಒಂದ್ ಸೈಡ್ ಟ್ರೀಟ್ಮೆಂಟ್ ಆಗಿ ಇನ್ನೊಂದು ಹಂಗೆ ಉಳ್ಕೋಬಾರ್ದು, ಮತ್ತೆ ಅಲ್ಲಿಂದ ಈ ಕಡೆಗೆ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್. ಆಮೇಲೆ ಒಂದೊಂದು ಗಿಡಕ್ಕೆ 5 ಲೀಟರ್ ಹಾಕಿ ಅದು ಫುಲ್ ಹಿಂಗಬೇಕು, ಒಳಿಕೆ ಹಿಂಗದ ಮೇಲೆ ಮಣ್ಣು ಮುಚ್ಚಬೇಕು. ಅದು ಹಿಂಗೋ ಮೊದಲೇ ಮಣ್ಣು ಮುಚ್ಚಬಾರ್ದು. ಅದೇ ಹಿಂಗದ ಮೇಲೆ ಒಂದನೇದು, ಅದನ್ನ ಪಾತಿ ಮಾಡ್ದೇನೂ ಹಾಕ್ಬಾರ್ದು, ಯಾಕಂದ್ರೆ ಮೇಲ್ಮಣ್ಣೆ ಹೀರ್ಕೊಂಡು ಒಳಗೆ ಹೋಗಲ್ಲ, ವೇಸ್ಟ್ ಆಗುತ್ತೆ. ಸರ್ ಇವೆಲ್ಲ ಮಾಹಿತಿ ನಮ್ಗೆ ಇರ್ಲಿಲ್ಲ, ಇವಾಗ ಹೇಳಿದ್ರೆ ಅದನ್ನ ಕಂಪಲ್ಸರಿ ಇದು ಮಾಡಿ ಬೇರೆಗೆ ನೋವಾಗ್ದಂಗೆ ಮಾಡ್ಬೇಕು, ಈ ರೀತಿ ಮಾಡ್ಬೇಕು. ಓಕೆ, ನಾನು ಮಾಡಿದ್ರಿಂದ ಬೇರೆ ನೋವಾಗಿಲ್ಲ. ಓಕೆ ಸರ್, ಓಕೆ. ಇದೆಲ್ಲ ಉದುರೋಗ್ತಿದೆ ಸರ್ ಹೊಸದಾಗಿ. ಏನ್ ಮಾಡ್ಲಿ, ಒಂದು ಟವಲ್ ತರ ತಗೊಳ್ಳಿ, ಹಿಂಗೆ ಒಬ್ರು ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ, ಇಟ್ಕೊಳ್ಳಿ, ಲೂಸ್ ಮಾಡಕ್ ಈಸಿ ಆಗುತ್ತೆ. ಒಂದು ಹಳೆ ಬೆಡ್ಶೀಟ್ ತಗೊಳ್ಳಿ, ಹಿಂಗೆ ಹಾಕೊಳ್ಳಿ, ಹಿಂಗೆ ಒಬ್ರು ಹೇಳ್ಕೊಳ್ಳಿ, ಅವ್ರ ಕೆಳಗಡೆ ಲೂಸ್ ಮಾಡಿ. ಮುಳ್ಳು ಚುಚ್ಚಲ್ಲ, ಏನು ಮಾಡಲ್ಲ, ಅವ್ನು ಕಷ್ಟ ಪಡೋಕ್ಕೂ ಇಲ್ಲ, ನೀಟಾಗಿ ಮಾಡ್ತಾನೆ. ಅಲ್ಲಿಗೆ ಹಾಕಿ ಬೇರಿಗೆ ಗಾಯ ಮಾಡ್ದಂಗೆ ಮಾಡಬೇಕು. ಮಣ್ಣು ಲೂಸ್ ಮಾಡಿದ್ಮೇಲೆ ಕೈಯಲ್ಲಿ ಪಾತಿ ಮಾಡ್ಕೊಬೇಕು. ಗಿಡ ಬೆಳೆದಂಗೆ ಪಾತಿ ಸೈಜು ಅಗಲ ಮಾಡ್ಕೊಬೇಕು. ಗಿಡ ಬೆಳೆದಂಗೆ ಜಾಸ್ತಿ ಕೊಡಬೇಕು. ಓಕೆ ಸರ್, ನಿಧಾನವಾಗಿ ಹಾಕಿ ಕೊಡಬೇಕು. ಅಕ್ಕಪಕ್ಕದ ಮಾಡ್ಕೊಳ್ಳಿ, ಎಲ್ಲಕ್ಕೂ ಬೇಕಿಲ್ಲ ಸರ್. ಇದು ಈಗ ಡ್ರೈ ಸೀಸನ್ ಅಲ್ಲಿ ಸರ್ ಅದು ಆಗೋಯ್ತು ಮೊನ್ನೆ. ಇವಾಗ ಲಾಸ್ಟ್ ಟೈಮ್ 3 ದಿವಸ ಆಯ್ತು ಸರ್, ಶುಕ್ರವಾರ ಅದೇ ನಿಮ್ಮ ಹತ್ರ ಅದೇ ಬರೋಣ ಅಂತ ಮಂಜುಗೆ ಸ್ವಲ್ಪ ಈಗ ಇದು ಅದೇ ಸರ್ ಮಾಡಿದ ಟ್ಯಾಗ್ ಇದೆಯಲ್ಲ, ಅದು ಚಿಗುರ್ತಾ ಇದೆ ಸರ್, ಚಿಗುರ್ತಾ ಇದೆ, ಟ್ಯಾಗ್ ಇದೆಯಲ್ಲ. ಇದಕ್ಕೆ 1 ಲೀಟ್ರ್ ಸಾಕಾಗಿಲ್ಲ ಅಷ್ಟೇ, ಇನ್ನು 1 ಲೀಟ್ರ್ ಸಾಕಾಗಿಲ್ಲ ಇದಕ್ಕೆ. ಇಲ್ಲಿದೆ ಸ್ವಲ್ಪ ಈ ಕಡೆ. ಇವಾಗ ಅವ್ರಿಗೂ ಅರ್ಥ ಆಯ್ತು, ಒಂದು ಗಿಡಕ್ಕೆ 2 ಹಾಕ್ಬೇಕಾಗ್ತದೆ, ಇನ್ನೊಂದು ಗಿಡಕ್ಕೆ 3 ಲೀಟರ್ ಹಾಕಬೇಕಾಗ್ತದೆ. ಗಿಡ ಸೈಜ್ ನೋಡ್ಕೊಂಡು ಈ ಕಡೆ ಬಾ ಪ್ರಕಾಶ್. ಚೆನ್ನಾಗಿದೆ, ಅದೇ ಹೊಸದಾಗಿ ಮಣ್ಣು ಹಾಕ್ತಿರೋದು. 3 ಅಡಿ ಹಾಕ್ಸಿದ್ವಿ ಸರ್. ನಿಮ್ಗೆ ಯಾವ್ದು ತೆಗಿಬೇಕು? ಇದು ನೋಡಿ ಚಿಗುರು ಬರ್ತಾ ಇದೆ ಹೊಸದಾಗಿ, ಟ್ರೀಟ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ದಿವಸ ವೆಯ್ಟ್ ಮಾಡಿ ಆಮೇಲೆ ಇದು ಬಂದ್ರೆ ಇಟ್ಕೊಳ್ಳಿ. ಹೊಸದಾಗಿ ಬರ್ತಾ ಇದೆ, ಬರ್ತಿದೆ. ಇದು ಒಂದು ಇದಕ್ಕೆ ಟ್ರೀಟ್ಮೆಂಟ್ ಸಾಕಾಗಿಲ್ಲ, ಅದಕ್ಕೆ ಸಾಕಾಗಿಲ್ಲ. ಅದನ್ನೇ ಹೇಳಿದ್ದು, ಯಾವ್ದಕ್ಕೆ ಸಾಕಾಗಿದೆ ಅದು ಚಿಗುರಿದೆ, ಯಾವ್ದಕ್ಕೆ ಸಾಕಾಗಿಲ್ಲ ಅದು ಚಿಗುರು. ಕಷ್ಟಪಡ್ತಾ ಇದೆ, ಇವೆಲ್ಲ ಚಿಗುರಿದೆ. ನಮ್ಮ ಫೈಟ್ ಆನ್ ಕ್ವಾಂಟಿಟಿ ಇದೆಯಲ್ಲ, ಅದು ಸಾಕಾಗಲ್ಲ. ಇದೆಲ್ಲ ಹೊಸ ಚಿಗುರೆ ಸರ್, ಕ್ಯಾಲ್ಸಿಲ್ಲ, ಬಹಳ ಇದೆಲ್ಲ ಹೊಸ ಚಿಗುರೆ ಬಂದಿರೋದು, ಫುಲ್ ಇದು ಉದ್ರೋಗಿತ್ತು, ಬಹಳ ಕೆಲಸ ಮಾಡುತ್ತೆ. ಇವಾಗ ಇನ್ನೊಂದು ಪ್ರಾಡಕ್ಟ್ ಹೊಸದಕ್ಕೆ ಆ್ಯಡ್ ಆಗೈತೆ, ಅದು ಹೌದಾ? ಕ್ಯಾಲ್ಸಿಲ್ ಅಂತ ಹೇಳ್ಬಿಟ್ಟು, ಕ್ಯಾಲ್ಸಿಯಂ ಸಿಲಿಕೇಟ್, ಅದನ್ನ ಹಾಕೊಂಡ್ರೆ ಅದು ಹೆಂಗೆ ಅಂದರೆ ಸರ್, ನಾನು ಕ್ಯಾಲ್ಸಿಯಮ್ಮು ಸಿಮೆಂಟ್ ಅಂತ ಹೇಳಿದ್ನಲ್ವಾ, ಸಿಲಿಕೇಟು ಪ್ಲಾಸ್ಟ್ರು ಗೋಡೆಗೆ. ಓಕೆ, ಬರೀ ಸೆಲ್ಸ್ಗಳು ಬರೀ ಇಟ್ಟಿಗೆ ವಿತೌಟ್ ಕ್ಯಾಲ್ಸಿಯಮ್, ಸುಮ್ಮನೆ ನಡೆಸ್ದಂಗೆ. ಹೌದು, 100% ಇದಕ್ಕೆ ಪರ್ಫೆಕ್ಟ್. ಇದು ನಿಮ್ಗೆ ರೈಟ್ ಕ್ಯಾಂಡಿಡೇಟ್. ಈಗ ಮಾಡಿಬಿಟ್ರೆ ಇದು ಯಾವ ಕಾರಣಕ್ಕೂ ಸಾಯಲ್ಲ. ಇದು ಮಾಡಬೇಕು, ಮಾಡಲೇಬೇಕಿದು. ಒಂದು ನಿಮಿಷ ಹಿಂದೆ ಬನ್ನಿ. ಇದೇ ಫಸ್ಟ್ ಸೈನು. ಹಂಗೆ ಹಸಿರು ಇದೆಯಲ್ವಾ ನೋಡಿ, ನಾನು ಹೇಳಿಲ್ಲ, ಒಂದು ಕಡೆಗೆ ಶುರುವಾಗೋದು, ಈ ಕಡೆ ಆಗ್ತಾ ಇದೆ. ಇದೊಂದು ವಿಡಿಯೋ ಮಾಡ್ಕೋಬೋದು ನೀವು, ಮಾಡ್ಕೊಳ್ಳಿ.
ನೋಡಿ ಈ ಗಿಡ ಈಗ ತಾನೇ ಇದಕ್ಕೆ ವಿಲ್ಟ್ ಸಿಂಪ್ಟಮ್ಮು ಆರಂಭ ಆಗಿದೆ. ಇದಕ್ಕೆ ಮುಖ್ಯವಾದ ಲಕ್ಷಣ ಏನು ಅಂತಂದರೆ, ಆ ಕಡೆ ನೋಡಿ ಆ ಭಾಗ ಹಸಿರಾಗೇ ಇದೆ, ಈ ಭಾಗ ಲೈಟಾಗಿ ಎಲ್ಲೋ ಆಗ್ತಾಯಿದೆ. ಇದು ಯಾವತ್ತೂ ಕೂಡ ವಿಲ್ಟು ಒಂದು ಸೈಡೇ ಶುರುವಾಗೋದು ಫಸ್ಟು. ಇದಕ್ಕೆ ಒಂದು ರೀತಿ ಪ್ಯಾರಲಿಸಿಸ್ ಅಂತ ಕರೀತಾರೆ. ಆಮೇಲೆ ಅದು ನಿಧಾನವಾಗಿ ಆ ಕಡೆಗೂ ಹರಡ್ಬಿಟ್ಟು ಇಡೀ ಗಿಡ ಎಲೆ ಉದುರಿಸ್ಕೊಂಡು, ಎಲೆ ಮೊದಲು ಜೋತು ಬೀಳುತ್ತೆ, ಆಮೇಲೆ ಎಲ್ಲ ಉದುರೋಗುತ್ತೆ, ಆಮೇಲೆ ಬರೀ ಕಡ್ಡಿ ನಿಂತ್ಕೊಳ್ಳುತ್ತೆ. ಅಲ್ಲೆಲ್ಲ ನೋಡಿದ್ರಲ್ಲ ಬರೀ ಕಡ್ಡಿ ನಿಂತ್ಕೊಳ್ಳುತ್ತೆ. ಈ ಟೈಮಲ್ಲಿ ನೀವು ಮಾಡಿಬಿಟ್ರೆ ಇದು ಲಕ್ಷಣ. ಎಲ್ಲ ಗಿಡಕ್ಕೂ ಮಾಡಬೇಡಿ. ಯಾವಾಗ ಈ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಆ ಗಿಡಕ್ಕೆ ಅಕ್ಕಪಕ್ಕ ಗಿಡಕ್ಕೆ ಮಾತ್ರ ಮಾಡಿ. ನಿಮಗೆ ಖರ್ಚು ಜಾಸ್ತಿ ಬರೋಲ್ಲ. ಆಗ ಜಾಸ್ತಿ ಬರೋಲ್ಲ. ನೀವು ಆರಾಮಾಗಿ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ವಿಲ್ಟ್ ಅಂದರೆ ನಿಮಗೆ ಈಗ ಸಿಂಹ ಸ್ವಪ್ನ ಆಗಿದೆ, ಅದು ಸಿಹಿ ಸ್ವಪ್ನ ಆಗಬೇಕು ಅಂದರೆ ನಮ್ಮ ಟ್ರೀಟ್ಮೆಂಟ್ ಯೂಸ್ ಮಾಡಬೇಕು. ಥ್ಯಾಂಕ್ ಯು. ಹೌದು, ಖಂಡಿತ. ಜ್ಞಾನನ ನೀವು ಅಳವಡಿಸ್ಕೊಳ್ಳೋದು ಎಲ್ಲಕ್ಕಿಂತ ಮುಖ್ಯ ತಾಳ್ಮೆ ಬೇಕು. ಅಂದ್ರೆ ತಾಳ್ಬೇಕು. ನಿಮ್ಮ ಫ್ರೆಂಡ್ ಬರೋ ಇದಾಗಲ್ಲ, ಅಲ್ಲೋಗಿ ನೀನು ಅಂಗಡಿಗೆ ಅಲ್ಲಿ ಸರ್ ಇಲ್ಲ, ನಾವು ಡಿಸೈಡ್ ಆಗ್ಬಿಟ್ವಿ. ನಮ್ಗೆ ಇದರಲ್ಲಿ ನಮ್ಗೆ ಒಂದು ನಂಬಿಕೆ ಬಂದ್ಬಿಟ್ಟು ಸರ್. ಯಾಕಂದ್ರೆ ಬೇರೆಯವ್ರು ಹೇಳೋ ಮಾತಲ್ಲ, ನಾವು ಪ್ರಾಕ್ಟಿಕಲ್ ಆಗಿ ನೋಡಿದೀವಿ, ಅದಕ್ಕೋಸ್ಕರ ನಂಬಿಕೆ ಬಂದ್ಬಿಡ್ತು. ಅದಕ್ಕೆ ನಾವು ಇವ್ರಿಗೂ ಹೇಳ್ತೀವಿ, ಮಂಜು ಅಂತ, ಇವ್ರದ್ದು ಇದೆ, ಬೇರೆ ಎಲ್ಲೂ ಹೋಗ್ಬಾರ್ದು. ದೂರ ಆದ್ರೆ ನಮ್ಗೆ ಅಕಸ್ಮಾತ್ ಚಿಕ್ಕಬಳ್ಳಾಪುರಕ್ಕಿಂತ ದೂರನೇ, ಬಟ್ ನಮ್ಗೆ ದೂರ ಮುಖ್ಯ ಅಲ್ಲ, ನಮ್ಗೆ ಬೆಳೆ ಮುಖ್ಯ. ಹೌದು, ಜೀವನ ಅಲ್ವಾ ಇದು. ಒಂದು ಬೆಳೆ ಅಂದ್ರೆ ನಾವು ಹಿಂಗ ಆಗೋದ್ ನೋಡ್ಬಿಟ್ಟು ಮಂಜು ಅವ್ರಿಗೆ ಹೇಳ್ದೆ, ಬೆಳೆ ಉಳಿಯುತ್ತೆ ಹೇಳಿದಪ್ಪ, ಒಂದ್ ದಿವಸಕ್ಕೆ 30 60 65 100 ಆಗ್ಬಿಟ್ರೆ ಏನು ಅಂತ ಭಯ ಆಗುತ್ತೆ. ಬಂದಂಗೆ ಔಷಧಿ ಸ್ಟಾಕ್ ಇಟ್ಕೊಳ್ಳಿ ಯಾವತ್ತೂ. ನಾವು ಹೇಳ್ದಂಗೆ ಅಷ್ಟೇ ಗಿಡಕ್ಕೆ ಬೇಕಾದಷ್ಟು ಮಾಡ್ಕೊಳ್ಳಿ. ಮಾಡ್ಕೊಂಡು ಪ್ರತಿ ಗಿಡಕ್ಕೆ ಈ ಗಿಡಕ್ಕೆ 5 ಲೀಟರ್ ಹಾಕಿದ್ರೆ ಇದಕ್ಕೆ 5 ಲೀಟರ್ ಸಾಲಲ್ಲ, ಅದು ತಿಳ್ಕೊಳ್ಳಿ. ಅದು ದೊಡ್ಡದಿದೆ ಅಲ್ವಾ, ಅದ್ರ ಬೇರುನು ದೊಡ್ಡದಿರುತ್ತೆ, ಅದಕ್ಕೆ 10 ಲೀಟರ್ ಹಾಕ್ಬೇಕು ನೀವು. ಇನ್ನೂ ದೊಡ್ಡದಾಗುತ್ತೆ ಮುಂದೆ ಕಾಯಿ ಬಿಡಕ್ ಬಂದಾಗ. ಆಕ್ಚುಲಿ ಇದು ನಮ್ದೆಲ್ಲರೂ ನೋಡಿ 2 ವರ್ಷದ ಗಿಡ ಅಂತ ಕೇಳ್ತಾರೆ ಬೇರೆ ಗಿಡಗಳಿದ್ದು ನೋಡ್ಬಿಟ್ಟು. ಯಾಕಂದ್ರೆ ನಾವು ಇದು 3 ಅಡಿ ಮಣ್ಣು, ಹೊಸ ಮಣ್ಣು ನೋಡ್ಸಿರೋ ಸರ್. ಇದು ಡೀಪ್ ಇತ್ತು, ಇದು ಹೊಸ ಮಣ್ಣು ನಡೆಸಿ ಗಿಡಗಳು ಇಟ್ಟಿದ್ದು. ಅದಕ್ಕೆ ಈ ಗಿಡಗಳಾದ್ರೆ ನೀವು ಕೆಲವ್ರು ಏನಂದ್ರೆ ಅಲ್ಲೇ ಹೋದ ಹೇಳಿದ್ವಲ್ಲ ಆವಾಗ ಮೆಡಿಸನ್, ಅವ್ರೆ ನೀವು ಮಣ್ಣು ಹೊಸದ ಹೊಡಿಸ್ಬಿಟ್ಟು ಗಿಡಗಳೇ ಇಡಬಾರ್ದಾಗಿತ್ತು ಅಂತ ಅರ್ಧ ಜ್ಞಾನ. ಅದು ಅಭಿವೃದ್ಧಿ ಆಗಕ್ಕೆ ಇನ್ನೂ ಒಂದು ಕಾರಣ, ನೀವು ಅವು ಗಿಡಗಳಿಗೆ ಕಡಿಮೆ ತೊಂದರೆ ಕೊಟ್ಟಿದ್ದೀರಾ. ಹಗಲೆಲ್ಲ ಸ್ಪ್ರೇ ಮಾಡೋದು ಇಲ್ಲ ಅದ್ ಮಾಡಕ್ ಸರ್. ಇವರು ಸ್ವಾಭಾವಿಕವಾಗಿ ಬೆಳೆ ನಮ್ಗೆ ಏನಂದ್ರೆ ಇವರು ಸ್ವಲ್ಪ ಬೆಳೆಗಳಿಂದ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಹೇಳಿದ್ರು ನಾವು ಓವರ್ ಆಗಿ ಯಾವ್ದು ಮಾಡಕ್ ಹೋದ್ವಿ, ಕೆಲವರು ಇಲ್ಲಿ ಮಾಡಿದ್ದಾರೆ ನಮ್ಮ ಹಳ್ಳಿಯಲ್ಲಿ. ಇವಾಗ 10 kg ಬಿಡೋದ್ರ ನಮ್ಗೆ ಹೇಳಿದ್ರು 20 kg ಬಿಡೋಣ, 1 ಲೀಟರ್ 2 ಲೀಟರ್ ಹಾಕೋಣ ಅಂತ. ಅವ್ರದ್ದೇನಾಗಿತ್ತು ಗೊತ್ತಾ, ತೋಟ ಎಲ್ಲ ಬಂತು, ಒಂದು 40 ಲಕ್ಷಕ್ಕೆ ಮಾರಿದ್ರು, 20 ಲಕ್ಷ ಕೊಟ್ಟರು. ಮತ್ತೆ ಏನಾಯ್ತು ಅಂದ್ರೆ ವಾರಕ್ಕೆಲ್ಲ 1 ಅಡಿ ಕಾಯಿ ಉದ್ರೋಯ್ತು, ಲೈಟ್ ಎಲ್ಲ ಓವರ್ ಆಗಿ ಬಿಟ್ಟು ಆ ಥರ ಆಗೋಯ್ತು. ಹೌದು, ನಮಗೆ ಬೇಡ, ಎಷ್ಟು ಹೇಳಿದ್ರೆ ಅಷ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅದರಿಂದ ಸ್ವಾಭಾವಿಕ ಗುಣ ಉಳಿಸ್ಕೊಂಡ್ರೇನೆ ನಾವು ಗಿಡ ನಿಲ್ಬೇಕು. ಇದುವರೆಗೂ ನಾವು ಇದು ಔಷಧಿ ಹೊಡೆದಿಲ್ಲ ಸರ್. ಅದೊಂದಾಯ್ತು. ಇನ್ನೊಂದು ಅಂದ್ರೆ ಈಗ ಕಾಯಿ ಬಿಡಕ್ ಬಂದಾಗ ಇನ್ನೂ ಜಾಸ್ತಿ ಕೊಡ್ಬೇಕು ಔಷಧಿ. ಓಕೆ, ಅದನ್ನ ತಿಳ್ಕೊಳ್ಳಿ. ಅದಕ್ಕೆ ನಾವು ಸಾರ್ ಹತ್ರ ಒಂದ್ಸರಿ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡ್ಬಿಟ್ಟು ಯಾವ ಸ್ಟೆಪ್ ತಗೋಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇದನ್ನ ಡೆವಲಪ್ ಮಾಡಿರೋದು ನಾನು, ಅವರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ಸಂಪೂರ್ಣವಾಗಿ ಅವರು ಕಲ್ತ್ಕೊಂಡಿದ್ದಾರೆ. ಇನ್ಮೇಲೆ ಈಗ ವಿಡಿಯೋ ಮಾಡ್ತಾರಲ್ಲ ಅದು ಸಂಪೂರ್ಣವಾಗಿರುತ್ತೆ ಮಾಹಿತಿ. ಅದರಿಂದ ನಿಮ್ಗೂ ಹೇಳಂಗೆ ಅವ್ರಿಗೂ ಹೇಳ್ತಿದ್ದೀನಿ, ಅವ್ರಿಗೆ ಹೇಳಂಗೆ ನಿಮ್ಗೂ ಹೇಳ್ತಾ ಇದ್ದೀನಿ. ಇದು ವಾಲ್ಯೂಮ್ ಭಾಳ ಇಂಪಾರ್ಟೆಂಟು, ರಿಪಿಟೇಷನ್ ಭಾಳ ಇಂಪಾರ್ಟೆಂಟು. ಎಲ್ಲಕ್ಕೂ ಬೇಡವೇ ಬೇಡ. ನಿಮ್ ಖರ್ಚು ಜಾಸ್ತಿ ಬರಲ್ಲ. ಆಗ ಬಂದಿರೋಕೆ ಅಕ್ಕಪಕ್ಕವಕ್ಕೆ ಮಾಡ್ಕೊಳ್ಳಿ ಅಷ್ಟೇ. ನೀವು ಫಸ್ಟ್ ಕ್ಲಾಸ್ ರಿಕವರಿ ಆಗುತ್ತೆ. ಮತ್ತೆ ಕಾಯಿ ಬಿಡುವಾಗ ಅಪ್ ಟು ಎಷ್ಟು ದೊಡ್ಡ ಗಿಡ ಇರುತ್ತೆ ಅಂದ್ರೆ ಇದು ಫುಲ್ ಜಾಗನೇ ಇರಲ್ಲ ಅಲ್ಲಿ, ಹಂಗೆ ಕವರ್ ಆದಾಗ ಅಷ್ಟು ಗಿಡ ಇದ್ದಾಗ ನೀವು 20 ಲೀಟರ್ ವರೆಗೂ ಹಾಕ್ಬೇಕಾಗುತ್ತೆ ಒಂದು ಗಿಡಕ್ಕೆ. ಹೌದು. ಬಂದಿರೋದಕ್ಕೆ ಮಾತ್ರ ತಾನೆ. ನೀವು ಈ ಉದ್ದಕ್ಕೆ ಹಾಕೋದ್ಕಿಂತ ಇಡೀ ಸಾಲಲ್ಲಿ 2 ಗಿಡ ಏನೋ ಆಗಿರುತ್ತೆ. ಇಡೀ ಸಾಲ್ಗೆ ಹಾಕಕ್ಕೆ 1 ಲೀಟರ್ ಆದ್ರೂ ಎಷ್ಟಾಗುತ್ತೆ. ಇದು ಅಷ್ಟಕ್ಕೆ ಹಾಕಕ್ಕೇನು ಹಾಕಿ ಆಮೇಲೆ ಮಳೆಗಾಲ ಶುರುವಾದ ಮೇಲೆ ಅವ್ರಿಗೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಕೊಡಿ. ಎಲ್ಲಕ್ಕೂ ಬಯೋ ಕಂಟ್ರೋಲ್ ಏಜೆಂಟ್ಸ್ ಮಾತ್ರ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಫ್ಲಾರೆಸೆನ್ಸು, ಬ್ಯಾಸಿಲಸ್ ಸಬ್ಟಿಲಿಸು ಈ ಥರ ಎಲ್ಲ ಬರುತ್ತೆ. ಆಮೇಲೆ ಆರ್ಗ್ಯಾನಿಕ್ ಮೆನ್ಯೂರ್ ಫರ್ಟಿಲೈಸರ್ಸು ಅವುಗಳನ್ನೂ ಒಂದು ಕಾಂಪ್ಲೆಕ್ಸ್ ಮಾಡಿ ಆರ್ಗ್ಯಾನಿಕ್ ಮೆನ್ಯೂರ್ ಜೊತೆ ಅದನ್ನು ಕೊಡಿ. ಅದು ಸಪ್ರೆಸ್ ಮಾಡುತ್ತೆ. ಬೇರೆ ಆರೋಗ್ಯವಾಗಿದ್ದಾವಲ್ಲ ಅವು ಆರೋಗ್ಯ ಮೇಂಟೈನ್ ಆಗುತ್ತೆ. ಅದು ಪ್ರಿಕಾಷನರಿ. ಮತ್ತು ಬಯೋ ಕಂಟ್ರೋಲ್ ಏಜೆಂಟ್ಸ್ನ ಯಾವುದೇ ಕಾರಣಕ್ಕೂ ರೋಗ ಬಂದ ಮೇಲೆ ಹಾಕಿದ್ರೆ ಪ್ರಯೋಜನ ಇಲ್ಲ, ಬರೋಕ್ಕೆ ಮುಂಚೆ ಅದು ಪ್ರಿವೆನ್ಷನ್ ಅಷ್ಟೇ. ಬಂದ ಮೇಲೂ ಹುಷಾರು ಮಾಡೋದು ಇದೊಂದೇ, ಬಟ್ ಬರೋದೇ ಬೇಡ. ನಮ್ಮ ಔಷಧಿ ಖರ್ಚಾಗದಿದ್ರೂ ಪರವಾಗಿಲ್ಲ. ಅದೇ ಸರ್, ಓಕೆ. ರೈತರು ಒಳ್ಳೆ ಬೆಳೆ ಬೆಳಿಬೇಕು. ಆದರೆ ಎಲ್ಲರೂ ರೈತರು ಹಿಂಗೆ ಬರ್ಸ್ಕೊಂಡೇ ಬರೋದು, ಅದರಲ್ಲೂ ಆಗೋಷ್ಟು ವ್ಯಾಪಾರ ನಮಗೆ ಸಾಕು.
ಬಟ್ ನಾವು ಇಡೀ ಹೊಲಕ್ಕೆ ಹೇಳೋದಿಲ್ಲ, ಎಷ್ಟು ಬೇಕು ಅಷ್ಟು ಹೇಳ್ತೀವಿ. ರೈತರು ಈ ಥರ ನಮ್ಗೆ ರಿಸಲ್ಟ್ ನೋಡಿದ್ವಲ್ಲ, ಇದಕ್ಕೆ ಕೊಡೋ ಆನಂದ ಇನ್ಯಾವುದೂ ಕೊಡೋಲ್ಲ. ಇಲ್ಲ ಸರ್, ನಮಗೂ ಸಂತೋಷ ಇದೆ ಸರ್. ಈ ತರ ರಿಕವರ್ ಆಗಿದ್ದಕ್ಕೆ ಸಾರ್ಗೆ ನಾವು ಕನ್ಫರ್ಮ್ ಮಾಡಿ ಅವತ್ತು ಹೇಳಿ ಸರ್ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಅವತ್ತು. ಭಾಳ ಸಂತೋಷ. ಓಕೆ ಸರ್, ಒಳ್ಳೆ ಬೆಳೆ ಬೆಳೀರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.